ಈಗ ಇದು ಯಾಕೋ ಗೊತ್ತಾಗ್ತಿಲ್ಲ, ಈಗ ಬಿಡುವ ಬಿಟ್ಬಿಡ್ತೀರಾ ನೀವು, ಮತ್ತೆ ನೋಡುವ ಅಂತ ಬಿಟ್ಟರೆ ಮ್ಯಾನೇಜ್ಮೆಂಟ್ ಬೈ ಪೋಸ್ಟ್ಪೋನ್ಮೆಂಟ್. ಭಾಳ ಜನ ಇಂಥವ್ರಿದ್ದಾರೆ, ಸದ್ಯಕ್ಕೆ ತಪ್ಪಿಸ್ಕೊಂಡ್ರೆ ಸಾಕು, ಈಗ ಬೇಡ ಯಾರು ಹಠ ಹಿಡಿದವರಿದ್ದಾರೆ ಅವರು ಸಾಧನೆ ಮಾಡಿ ಹೀಗೆ ನಿಲ್ತಾರೆ. ಮತ್ತು ಸೃಜನಶೀಲ ಸಂಶೋಧನೆ ನಿಮ್ಮಲ್ಲಿ ಎಷ್ಟಿದೆ, ಇದು ಎರಡನೇದು ಬೌದ್ಧಿಕ. ಮೂರನೇದು ಭಾವನಾತ್ಮಕ ಅಥವಾ ಮಾನಸಿಕವಾದಂಥದ್ದು, ಬಹಳ ಆಳವಾದಂಥ ಸೈಕಾಲಜಿಗೆ ಸಂಬಂಧಪಟ್ಟಂಥದ್ದು. ನಿಮ್ಮ ಬುದ್ಧಿ ನಿಮ್ಮನ್ನು ಕಟ್ಟಿ ಹಾಕಿದೆಯಾ, ನಿಮ್ಮ ದೇಹ ನಿಮ್ಮನ್ನು ಕಟ್ಟಿ ಹಾಕಿದೆಯಾ, ನಿಮ್ಮ ಮನಸ್ಸು ನಿಮ್ಮನ್ನು ಕಟ್ಟಿ ಹಾಕಿದೆಯಾ ನೋಡ್ಕೊಳ್ಬೇಕು. ನಿಮ್ಮ ಮನಸ್ಸು ನಿಮ್ಮನ್ನು ಕಟ್ಟಿ ಹಾಕಿದೆ ಅಂದರೆ ನಿಮ್ಮ ಮನಸ್ಸು ನಿಮ್ಮನ್ನು ಎಲ್ಲೆಲ್ಲೋ ತೊಗೊಂಡು ಹೋಗಿ ನಿಮ್ಮನ್ನು ಲಗಾಡಿ ತೆಗಿತದೆ, ಹೊಂಡಕ್ಕೆ ಹಾಕ್ತದೆ. ಆದ್ದರಿಂದ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಎಷ್ಟು ನಿಯಂತ್ರಣ ಇದೆ, ಅದಕ್ಕೆ ಅದ್ಭುತವಾದಂಥ ಯೌಗಿಕವಾದ ಸಾಹಿತ್ಯ ನಮ್ಮಲ್ಲಿದೆ, ಅದ್ಭುತವಾದ ಯೋಗ ವಿಜ್ಞಾನ ಇದೆ. ಅದರ ಮೂಲಕವಾಗಿ ಎಲ್ಲೆಲ್ಲೋ ಹೋಗುವ ಮನಸ್ಸನ್ನು ಮತ್ತೆ ತಂದು ಉಸಿರಾಟದ ಮೂಲಕ ಮತ್ತೆ ತಂದು ಒಳಗಿಟ್ಕೊಟ್ಬಿಟ್ಟು ನಾನು ಬುದ್ಧಿಗೆ ಪ್ರಚೋದನೆ ಕೊಟ್ಟಂತಹ ಧಿಯೋ ಯೋನ ಪ್ರಚೋದಯ, ಬುದ್ಧಿಗೆ ಪ್ರಚೋದನೆ ಕೊಡುವಂತಹ ಅದ್ಭುತವಾದ ಸಿಸ್ಟಮ್ ನಮ್ಮಲ್ಲಿದೆ. ಈ ಮನಸ್ಸನ್ನು ನಿಯಂತ್ರಣ ಮಾಡುವಂಥ ಅದ್ಭುತವಾದ ಕ್ರಮ ನಿಮ್ಮಲ್ಲಿ ಎಷ್ಟಿದೆ. ಮತ್ತು ನೀವು ಮನಸ್ಸಿನಿಂದ ಯಾವಾಗಲೂ ಪ್ರಸನ್ನೇಂದ್ರಿಯ ಮನಃ, ಪ್ರಸನ್ನವಾಗಿರ್ತೀರಾ, ಆಲ್ವೇಸ್ ಪ್ಲೆಸೆಂಟ್ ಆಗಿರ್ತೀರಾ. ಇದು ಬಹಳ ಇಂಪಾರ್ಟೆಂಟ್. ಅದು ಪ್ಲೆಸೆಂಟ್ ಆಗಿರ್ತೀರಾ ಅಥವಾ ಟೆನ್ಷನ್ಗೆ ಸಿಕ್ಕಿ ಬಿದ್ದು ಸಾಯ್ತೀರಾ. ಬಹಳ ಜನ ರೋಗ ಬರಲಿಕ್ಕೆ ಕಾರಣ ಟೆನ್ಷನ್ಗೆ ಕಾರಣ ಮನಸ್ಸಿನ ಪ್ರಸನ್ನತೆ ಬರ್ತಾ ಇಲ್ಲ. ಅಂದರೆ ನಿಮ್ಮ ಮನಸ್ಸು ನಿಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬಂದಿದೆ, ಇತ್ಯಾದಿ ಅನೇಕ ಪ್ರಶ್ನೆಗಳಿದೆ. ಲಾಸ್ಟ್ಲಿ, ಡು ಯು ಟೇಕ್ ರಿಸ್ಕ್? ನೀವು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದೀರಾ? ರಿಸ್ಕ್ ಅನ್ನಲಿಕ್ಕೆ ಕನ್ನಡದ ಶಬ್ದ ನಂಗೆ ಸಿಕ್ಕಲಿಲ್ಲ, ಕಷ್ಟಪಡ್ತಾ ಇದ್ದೇನೆ, ಈಗೆಲ್ಲ ಎಕ್ಸ್ಪರ್ಟ್ಸ್ ಇದ್ದೀರಿ. ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದೀರಾ? ಇಂಗ್ಲೀಷಲ್ಲಿ ಅದ್ಭುತವಾದ ಶಬ್ದ ಇದೆ, ರಿಸ್ಕ್ ತಗೊಳ್ಳಿಕ್ಕೆ. ರಿಸ್ಕ್ ತಗೊಳ್ಳದೇ ಇದ್ದವನು ಸಂಶೋಧನೆಗೆ ಅಯೋಗ್ಯ. ಇಲ್ಲಿ ಕೂತವರೆಲ್ಲ ಯೋಚನೆ ಮಾಡಿ, ನಿಮ್ಮ ಲೈಫಲ್ಲಿ ಎಷ್ಟು ರಿಸ್ಕ್ ತಗೊಂಡಿದ್ದೀರಿ? ಕೆಲವರು ಕಂಡಾಬಟ್ಟೆ ದೊಡ್ಡ ರಿಸ್ಕನ್ನು ತಗೊಂಡು ಗೆದ್ದು ಮೇಲೆ ಬಂದು ಬಹಳ ದೊಡ್ಡವರಾಗಿದ್ದಾರೆ. ಅಭಿಮಾನ ಹೇಳ್ತೇನೆ, ನಾನು ಬಹಳ ದೊಡ್ಡ ರಿಸ್ಕ್ ತಗೊಂಡಿದ್ದೇನೆ. ಹೇಳಿ, ರಿಸ್ಕ್ ತಗೊಳ್ಬೇಕು. ಅದಕ್ಕೆ ಬೇಕಾದ ಶಕ್ತಿ ಎಲ್ಲಿಂದ ಬರಬೇಕು? ಮನಸ್ಸಿನಿಂದ. ಯುವರ್ ಮೈಂಡ್ ಶುಡ್ ಎಂಪವರ್ ಯು ಟು ಟೇಕ್ ರಿಸ್ಕ್ ಇನ್ ಯುವರ್ ಲೈಫ್. ದೆನ್ ಓನ್ಲಿ ದೊಡ್ಡ ಸಾಧನೆ ಮಾಡ್ತೀರಿ, ನಿಮ್ಮ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥ ಬರ್ತದೆ. ಮತ್ತು ಕಡೆಯದಾಗಿ ನೀವೊಬ್ಬರೇ ಕೂತು ಕಣ್ಣು ಮುಚ್ಚಿ ಕೂತಾಗ ನಿಮಗೆ ಪ್ರಶ್ನೆ ಹಾಕೊಳ್ಳಿ, ರಿಯಲಿ ವಾಟ್ ಈಸ್ ದಟ್ ಐ ವಾಂಟ್? ನನಗೆ ಏನು ಬೇಕು? ಯಾಕೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೇನೆ, ಕಷ್ಟದ ಸಿಕ್ಕಿ ಬಿದ್ದಿದ್ದೇನೆ? ವಾಟ್ ಈಸ್ ದಟ್ ಐ ವಾಂಟ್? ಅದಕ್ಕೆ ಪ್ರಶ್ನೆ ನಮ್ಮಲ್ಲಿ ನಿಮ್ಮ ಆತ್ಮ ನಿಮಗೆ ಕೇಳಬೇಕು, ವಾಟ್ ಯು ವಾಂಟ್? ಏನೋ ಹೇಳ್ತದೆ. ಆಮೇಲೆ ವಾಟ್ ಮೋರ್ ಡು ಯು ವಾಂಟ್? ಮತ್ತೆ ಕೇಳಬೇಕು, ವಾಟ್ ಡು ಯು ವಾಂಟ್ ಅಲ್ಟಿಮೇಟ್ಲಿ? ಪರಮಾರ್ಥತಃ ನನಗೇನು ಬೇಕು ಅನ್ನುವಂಥ ನನ್ನ ವಿಷನ್, ನನ್ನ ಗುರಿಯನ್ನು ನಾನು ಭದ್ರವಾಗಿ ತೀರ್ಮಾನ ಮಾಡಿಕೊಳ್ಳದೆ ಇದ್ದರೆ ಈ ಉಳಿದದ್ದೆಲ್ಲವೂ ನಮ್ಮನ್ನು ಕಟ್ಟಿ ಹಾಕಿಬಿಡ್ತದೆ. ಇದು ಮನಸ್ಸಿನದಾಯಿತು, ಮಾನಸಿಕವಾದ. ಇನ್ನು ನೆಕ್ಸ್ಟ್ ಸ್ಕಿಲ್ಸ್ ಯು ಗೆಟ್ ಇಟ್ ಬೈ ಟ್ರೈನಿಂಗ್. ಈಗ ನೀವೆಷ್ಟು ಸ್ಕಿಲ್ಡ್ ಇದ್ದೀರಿ ಟು ಆಪರೇಟ್ ಯುವರ್ ಬಾಡಿ, ಟು ಆಪರೇಟ್ ಯುವರ್ ಬುದ್ಧಿ, ಆಪರೇಟ್ ಯುವರ್ ಇಂಟೆಲೆಕ್ಟ್, ಆಪರೇಟ್ ಯುವರ್ ಮೈಂಡ್, ಇದೆಲ್ಲ ಮಾಡಲಿಕ್ಕೆ ನಿಮಗೆ ಎಷ್ಟು ಸ್ಕಿಲ್ ಇದೆ? ಸ್ಕಿಲ್ ಇದು ಟ್ರೈನಿಂಗಿಂದ ಆಗಬೇಕು. ಸ್ಕೂಲ್ ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಅದಕ್ಕೆ ಬೇಕಾದ ಟ್ರೈನಿಂಗ್ ಎಲ್ಲ ಕೊಡಬೇಕು. ಇರಲಿ ಬಿಡಿ, ಅದ್ರ ಬಗ್ಗೆ ಹೆಚ್ಚು ಹೇಳೋದಿಲ್ಲ. ಸ್ಕಿಲ್, ಕೌಶಲ್ಯ. ಯಾರು ಕುಶಲರಿದ್ದಾರೆ ಅವರು ಸ್ವತಂತ್ರರಾಗ್ತಾರೆ. ದೋಸ್ ಹೂ ಆರ್ ಸ್ಕಿಲ್ಡ್ ಕೆನ್ ಓನ್ಲಿ ವರ್ಕ್ ಫ್ರೀ ಇಂಡಿಪೆಂಡೆಂಟ್ಲಿ. ಆದ್ದರಿಂದ ಅದ್ರ ಬಗ್ಗೆ ಒಂದು 10 ಮಾರ್ಕ್. ನೀವೆಷ್ಟು ಕುಶಲವಾಗಿದ್ದೀರಿ? ನೆಕ್ಸ್ಟ್ ಒನ್ ಈಸ್ ನಿಮ್ಮ ಮನೋಭಾವ, ಯುವರ್ ಆ್ಯಟಿಟ್ಯೂಡ್. ನನ್ನ ಪರಿಚಿತರೊಬ್ಬರು ಮಂಗಳೂರಿನಲ್ಲಿ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಲಿಕ್ಕೆ ಹಣ ಹಾಕಿದರು. ಅಲ್ಲೆಲ್ಲೋ ಜಾಗ ಹುಡುಕಿದ್ರು. ಹಾಕುವಾಗ ಇಲ್ಲ್ಯಾಕಯ್ಯ ಹಾಕ್ತೀಯ ಮಾಡ್ತೀಯ ನೀವು ಅಂತ ಹೇಳಿದ್ರೆ, ಅಲ್ಲಯ್ಯ ನೀನು ಚಿನ್ನ ಬೆಳ್ಳಿ ಮತ್ತು ನಿಂದು ಅದು ವ್ಯಾಪಾರ ಇತ್ಯಾದಿ ಮಾಡ್ಕೊಂಡಿದ್ದವನು, ನೀನು ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಲಿಕ್ಕೆ ಯಾಕೆ ಬಂದೆ ಅಂದರೆ, ಸರ್ ಇಟ್ಸ್ ವೆರಿ ಹೈಲಿ ಪ್ರಾಫಿಟಬಲ್ ಸರ್. ಇನ್ನು ಮುಂದಿನ ದಿವಸಗಳಲ್ಲಿ ಸ್ಕೂಲ್ ಕಾಲೇಜನ್ನು ನಡೆಸುವುದೇ ಹೆಚ್ಚು ಪ್ರಾಫಿಟಬಲ್ ಆಗ್ತದೆ ಸರ್. ಅದೇ ಮನಿ ಮೇಕಿಂಗಿಗೆ ಭಾಳ ಒಳ್ಳೆದಾಗ್ತದೆ ಸರ್, ಅದಕ್ಕೋಸ್ಕರ ಮಾಡಿದ್ವಿ. ಹಾಳಾಗಿ ಹೋಗುವುದೇ ಇಂಥವ್ರಿಂದಲೇ ಹಾಳಾಗಿತ್ತು ನಮ್ಮ ಶಿಕ್ಷಣ ಲೋಕ. ಆಮೇಲೆ ಎಲ್ಲ ಮಾಡಿ ಕಟ್ಟಿದಾನ ಅವನು, ಸ್ಕೂಲೆಲ್ಲ ಕಟ್ಟಿದಾನ ಅವನು. ನಾನು ಯಾಕೆ ಹೇಳ್ತೇನೆ ನಿಮಗೆ ಅಂತ ಹೇಳಿದರೆ, ಈ ವಿದ್ಯಾಭ್ಯಾಸ ಎನ್ನುವುದು ಹಣ ಮಾಡುವ ಉದ್ದೇಶದಿಂದ ಆಗಿರಬಾರ್ದು. ಇದು ಮನೋಭಾವ, ಆ್ಯಟಿಟ್ಯೂಡ್. ನೋಡಿ, ದೋಸ್ ಹೂ ಆರ್ ಕಮಿಟೆಡ್ ಫಾರ್ ಎಜುಕೇಷನ್, ಕೂತಿದ್ರಲ್ಲ ನೀವೆಲ್ಲರೂ ಕೂಡ, ನಿಮ್ಮ ಫಸ್ಟ್ ಪ್ರಯಾರಿಟಿ ಇನ್ ಲೈಫ್ ಈ ಸರಸ್ವತಿ, ನಾಟ್ ಲಕ್ಷ್ಮಿ. ನನಗೆ ಮೊದಲು ಸರಸ್ವತಿ ಬೇಕು ಅನ್ನುವಾಗ ನಿಮ್ಮ ಮನೋಭಾವ ಹಣದ ಕಡೆಗಲ್ಲ. ಏನಕ್ಕೇನು ಪ್ರಕಾರೇಣ ಹಣ ಮಾಡಲಿಕ್ಕೆ ಹೊರಟವರಿಗೆ ಇದೇನು ಅದೇನು.
ಶಿಕ್ಷಣ ಲೋಕದಲ್ಲಿ ಬಹಳಷ್ಟು ಭ್ರಷ್ಟತೆ ಇರಲಿಕ್ಕೆ ಕಾರಣ, ಇವತ್ತು ಹಣ ಮಾಡಲಿಕ್ಕೆ ಹೊರಟದಕ್ಕೆ ಕಾರಣ ಏನಂದರೆ ನಮ್ಮ ಪ್ರಯಾರಿಟೀಸ್ ಆಫ್ ಲೈಫ್ ಇದು ರಾಂಗ್ ಆಗಿದೆ. ಮನೋಭಾವಗಳು, ಈ ಮನೋಭಾವದ 10-20 ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದೆ ನಾನು. ಕಾಲಾನುಕ್ರಮದಲ್ಲಿ ನೀವು ಅದನ್ನು ಓದ್ಕೊಂಡು ನನ್ನ ಮನೋಭಾವ ನನ್ನನ್ನು ಸ್ವತಂತ್ರನಾಗಿ ಬದುಕುವುದಕ್ಕೆ ಬಿಡ್ತಾ ಇದೆಯಾ ಎನ್ನುವುದನ್ನು ನೋಡ್ಕೊಳ್ಬೇಕಾದ್ದು ನಂಬರ್ 5ನೇದಾಯಿತು. 6ನೇದು, ಇದಕ್ಕೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀರಿ ನೀವು. 6ನೇದು, ನಿಮ್ಮ ಸ್ವಭಾವ ಎಂಥದ್ದು? ನಿಮ್ಮ ಸ್ವಭಾವ ಎಂಥದ್ದು? ವಾಟ್ ಈಸ್ ಯುವರ್ ಟ್ರೈಟ್? ವಾಟ್ಸ್ ಯುವರ್ ಟ್ರೈಟ್? ನಿಮ್ಮ ಸ್ವಭಾವ ಎಂಥದ್ದು? ನೀವು ಬಹಳ ಗಡಿಬಿಡಿಯವರ ಅಥವಾ ನಿಧಾನದವರ? ಕಂಡಪಟ್ಟೆ ಮಾತಾಡೋರ, ಮಾತು ಕಂಟ್ರೋಲ್? ಈ ರೀತಿ ಪೂನಾದ ನಮ್ಮದೊಂದು ಸಂಸ್ಥೆ ಕಡೆಯಿಂದ ಸುಮಾರು 76 ಸ್ವಭಾವಗಳನ್ನು ಗುರುತಿಸಿ ಅದರಲ್ಲಿ 64 ಸ್ವಭಾವಗಳು ಹುಟ್ಟಾ ಬಂದದ್ದು. ಇಲ್ಲಿ ಕೂತವರಿದ್ದೀರಿ ನೋಡಿ, ನೀವು ಯೋಚನೆ ಮಾಡಿ. ನಿಮ್ಮ ಸ್ವಭಾವ ಇದೆಯಲ್ಲ, ಹುಟ್ಟುಗುಣ ಎಲ್ಲಿಂದ ಬಂತು? ಒಂದೋ ನಿಮ್ಮ ಅಮ್ಮನ ಕಡೆಯಿಂದ ಬಂತು, ಕೆಲವು ನಿಮ್ಮ ಸೋದರ ಮಾವನದು ನಿಮ್ಮಲ್ಲಿ ಬಂದಿದೆ, ಕೆಲವು ಅಪ್ಪನ ಕಡೆಯಿಂದ ಬಂದಿದೆ, ಅದು ಬಂದಿದೆ. ಅದು ನೀವು ಸಾಯುವ ತನಕ ಹೋಗಲ್ಲ, ನಿಮ್ಮ ಒಳಗೆ ಇರುವುದು ಹುಟ್ಟುಗುಣ. ಅದು ಸ್ವಭಾವ ದುರತಿಕ್ರಮ. ಅಂಥ ಹುಟ್ಟುಗುಣಗಳಲ್ಲಿ ಕೆಲವು ಕೆಟ್ಟ ಗುಣಗಳಿವೆ. ಕೆಲವು ಕಟ್ಟಾಪಟ್ಟೆ ಮಾತಾಡ್ತಾರೆ. ಮಾತಾಡ ಕೂತ್ಕೊಳ್ಳೆ ಅಂದರೆ, ಓಹೋ ನನಗೆ ಮರ್ಯಾದೆ ಹೋಯಿತು. ಯಾಕೆ ಮರ್ಯಾದೆ ಹೋಯಿತು? ನಾನು ಈ ನನ್ನ ಸ್ವಭಾವವನ್ನು ಕಂಟ್ರೋಲ್ ಮಾಡಿಕೊಳ್ಳಿಲ್ಲ. ಟು ಮೇಕ್ ಇಟ್ ಡಾರ್ಮೆಂಟ್, ಮಲಗಿಸ್ಬೇಕು, ಮೇಲೆ ಇರುತ್ತೆ, ಮತ್ತೆ ಮಲಗಿಸ್ಬೇಕು, ಇಲ್ಲದಿದ್ದರೆ ನಾವು ಸಿಕ್ಕಿ ಬಿಡ್ತೇವೆ. ಹಾಗಾಗಿ ನಿಮ್ಮ ಸ್ವಭಾವದ ಮೇಲೆ ನಿಮಗೆ ನಿಯಂತ್ರಣ ಇದ್ದರೆ ನೀವು ಸ್ವತಂತ್ರರು. ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬನ್ನ ಮಾತಾಡಿ ಪೆಟ್ಟು ತಿಂದು ಬಂದವರಿದ್ದ. ಯಾಕೆ? ಅದು ಹಂಗೆ ಮಾತಾಡೋದು ನನ್ನ ಸ್ವಭಾವ, ತಿನ್ನು ಪೆಟ್ಟು. ಹಾಗಾದರೆ ಸ್ವಾತಂತ್ರ್ಯವನ್ನು ಅನುಭವಿಸುವ ಹಕ್ಕು, ತಾಕತ್ತು ನಮಗೆ ಯಾವಾಗ ಬರ್ತದೆ ಅಂದರೆ ನಮಗೆ ಇವುಗಳ ಮೇಲೆ ನಿಯಂತ್ರಣ ಇದ್ದಾಗ ಮಾತ್ರ. ಅದರಿಂದ ಇದ್ರ ಬಗ್ಗೆ ಹೆಚ್ಚು ಹೇಳಿದೆ, ಮುಂದೆ ಹೋಗ್ತೇನೆ. ನೆಕ್ಸ್ಟ್, ನಮ್ಮ ಜೀವನ ಸ್ವಾತಂತ್ರ್ಯ. ನಿಜವಾಗಿ ನೀವು ಸ್ವತಂತ್ರರು ಅಂತ ಭಾವಿಸ್ತೀರಾ? ಏನೇನೋ ಬಂಧಗಳನ್ನು ನೀವೇ ಕಟ್ಕೊಂಡಿರುವುದು. ಮೊದಲನೇ ಬಂಧ ನೀವೇ ಕಟ್ಕೊಂಡಿದ್ದು ಹೆಂಡತಿ ಅಥವಾ ಗಂಡ ಅಲ್ವಾ? ಅಪ್ಪ ಅಮ್ಮನ ನಾವು ಕಟ್ಕೊಳ್ಳಿಲ್ಲ. ಐ ಡಿಂಟ್ ಚೂಸ್ ಮೈ ಪೇರೆಂಟ್ಸ್. ಬರ್ತ್ ಐ ಡಿಂಟ್ ಚೂಸ್. ನಾನು ಎಲ್ಲಿ ಹುಟ್ಟಬೇಕು? ನಾನು ಶಿಕಾರಿಪುರ, ಅಯ್ಯೋ ನಾನು ಉಲ್ಲಾಳದಲ್ಲಾಗಿದ್ದರೆ, ನಾನು ಅಲ್ಲಿ ಆ ಜಾತಿ, ನಾನು ಈ ಜಾತಿ ಆಗಿದ್ದಿದ್ರೆ, ನಾನ್ಸೆನ್ಸ್. ಆ ಥರ ಯೋಚನೆ ಮಾಡುವುದೇ ಸ್ಟುಪಿಡ್, ರಿಡಂಡೆಂಟ್ ನಾನ್ಸೆನ್ಸ್. ಹಾಗಾಗಿ ಹುಟ್ಟಿನ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ನಾನು ಹುಟ್ಟಿದ್ದೇನೆ, ಇಂಥ ತಂದೆ ತಾಯಿ, ಇಂಥ ಭಾಷೆ, ಇಂಥ ಧರ್ಮ, ಇಂಥ ಜಾತಿ, ಇಂಥ ಬಣ್ಣ, ನನ್ನ ಕಪ್ಪು ಬಿಳಿ ಗಿಡ್ಡ ಮತ್ತು ಈ ರೀತಿ ಇರಬೇಕಾದ್ರೆ ನನ್ನ ಅಪ್ಪ ಅಮ್ಮ ಎಲ್ಲ ಕಾರಣ. ಐ ಆಮ್ ಪ್ರೌಡ್ ಆಫ್ ಮೈ ಪೇರೆಂಟ್ಸ್. ನಾನು ಹೇಗಿದ್ದೇನೆ? ಐ ಆಮ್ ಆಲ್ ರೈಟ್, ನಾನು ಚೆನ್ನಾಗಿದ್ದೇನೆ. ಈ ರೀತಿ ಯಾರು ಸ್ವಾಭಿಮಾನದಿಂದ ಇರ್ತಾರೆ ಅವರಿಗೆ ಹಿಂಜರಿಕೆ ಇಲ್ಲ, ಕೀಳರಿಮೆ ಇಲ್ಲ. ಅವ್ರು ಎಲ್ಲಿ ಹೋದರೂ ಸ್ವತಂತ್ರವಾಗಿ ಎಲ್ಲರ ಕಡೆ ನಿಂತ್ಕೊಳ್ತಾರೆ. ಈ ಒಂದು ಜೀವನ ಸ್ವಾತಂತ್ರ್ಯ ನಮ್ಮ HRDನಲ್ಲಿ ಬಹಳ ದೊಡ್ಡ ಅಂಶ ಇದೆ. ನಿಮ್ಮ ಒಳಗಿರ್ತಕ್ಕಂಥ ಸೆಲ್ಫ್ ಎಸ್ಟೀಮನ್ನು ಜಾಸ್ತಿ ಮಾಡಲಿಕ್ಕೆ ಬೇಕಾದಂಥ ಈ ಥರದ ತರಬೇತಿಗಳನ್ನು ನಮ್ಮ ಪಾಠ ಮಾಡುವ ಜೊತೆಗೆ ಕೊಟ್ಟು ಕಲಿಕೆಯಲ್ಲಿ ಹಿಂದೆ ಬಿದ್ದಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಸ್ವಲ್ಪ ಪವರ್ ಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆದ್ದರಿಂದ ಜೀವನ ಸ್ವಾತಂತ್ರ್ಯ ಆಯಿತೆ. ಆಮೇಲೆ ಬಿ ಪ್ರೌಡ್ ಆಫ್ ಯುವರ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಅಭಿಮಾನವಿರಲಿ. ಬಿ ಪ್ರೌಡ್ ಆಫ್ ಯುವರ್ ಓನ್ ವಿಲೇಜ್. ನಿಮ್ಮ ಹಳ್ಳಿ, ನಿಮ್ಮ ಗ್ರಾಮ, ನೀವೆಲ್ಲಿ ಹುಟ್ಟಿ ಬಂದ್ರಿ ಅಲ್ರಿ, ಅದ್ರ ಬಗ್ಗೆ ಅಭಿಮಾನ ಇರಲಿ. ನನ್ನ ಬದುಕು ಭಗವಂತ ನನಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ, ನಾನು ನಿವೃತ್ತನಾದ ಮೇಲೆ ನನ್ನ ಜನಗಳಿಗೆ, ನನ್ನ ಊರಿಗೆ, ನನ್ನ ಸಮಾಜಕ್ಕೆ ನಾನು ಏನಾದರೂ ಕೆಲಸ ಮಾಡ್ತೇನೆ ಅಂತ ಹೇಳಿ ತೀರ್ಮಾನ ಮಾಡ್ತೀರೇನು? ಇಲ್ಲಿ ಬಹಳ ಜನ ದೂರ ಇದ್ದೀರಿ. ನಾನಾಗಲೇ 10 ವರ್ಷ ಆಗಿದೆ ಕಳೆದು ನಿವೃತ್ತನಾಗಿ ಬಿಟ್ಟಿದ್ದೇನೆ. ಈಗ ಪ್ರೊಫೆಸರ್ ನೀವು ರಿಟೈರ್ಡಾ? ಹೌದು. ಹೌ ಡು ಯು ಸ್ಪೆಂಡ್ ಯುವರ್ ಟೈಮ್ ಅಂತ ಕೇಳುವ ನಮ್ಮ ನಿವೃತ್ತಿಯ ಫ್ರೆಂಡ್ಸನ್ನು ಕಂಡಾಗ ನನಗೆ ಐ ಆಮ್ ಸಾರಿ, ಐ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಟೈಮ್ ಟು ಸ್ಪೆಂಡ್. ಯಾಕೆ? ಐ ಆಮ್ ಯೂಸಿಂಗ್ ಮೈ ಟೈಮ್. ಇವರು ಈಗಾಗಲೇ ತುಂಬ ಹೇಳಿದರು ನನ್ನ ಬಗ್ಗೆ ಏನೇನೋ ಮಾಡಿದ್ದೇನೆ ಅಂತ. ನಾನು ರಿಟೈರ್ ಆಗಿದ್ದೇನೆ ಕಾಯ್ತಿದ್ದಂತ ಗಿರೀಶ್ ಕಾಸರವಳ್ಳಿಯವರು ನಾನು ತಗೊಂಡೋಗಿ ಸಿನಿಮಾಕ್ಕೆ ಹಾಕಿದ್ರು. ಸಿನಿಮಾಕ್ಕೆ ಹೋಗೇ ಇಲ್ಲ ನಾನು. ಅಲ್ಲಿಂದ ಮುಂದೆ ಸಿನಿಮಾಯನ್ನು ಮಾಡಿ ಹ್ಯಾವಿಂಗ್ ಟೇಕನ್ ಅಪ್ ಎ ಜಾಬ್ ಎಕ್ಸಲೆಂಟಾಗಿ ಮಾಡಬೇಕು. ಆ ಸಿನಿಮಾದಲ್ಲಿ ಅವ್ರು ಹೇಳಿದ್ದಕ್ಕಿಂತ ಚೆನ್ನಾಗಿ ಮಾಡಿ ಪ್ರಶಸ್ತಿಗಳೆಲ್ಲ ಬಂತು. ಬಿಡಿ ಅದೆಲ್ಲ. ನಾನು ಯಾಕೆ ಹೇಳ್ತೇನೆ ಅಂದರೆ, ಸರ್, ಡೂ ಯು ಪ್ಲ್ಯಾನ್ ಯುವರ್ ರಿಟೈರ್ಡ್ ಲೈಫ್? ಪ್ಲ್ಯಾನ್ ಅಂದರೆ ಏನು? ಭಗವಂತ ಬದುಕು ಕೊಟ್ಟದ್ದು ಸಾಯ್ಲಿಕ್ಕಲ್ಲ, ಬದುಕಿರುವಷ್ಟು ಕಾಲ ಏನಾದರೂ ಒಂದು ಸಾಧನೆ ಮಾಡಿ. ಫುಟ್ ಪ್ರಿಂಟ್ಸ್ ಆನ್ ದಿ ಸ್ಯಾಂಡ್ಸ್ ಆಫ್ ಟೈಮ್ ಅಂತ ಇಂಗ್ಲೀಷ್ ಕವಿ ಹೇಳ್ತಾನೆ. ಆ ರೀತಿಯಲ್ಲಿ ನಾವು ಬದುಕ್ತೇವೇನೋ ಆಗ ನಮ್ಮ ಸ್ವತಂತ್ರಕ್ಕೆ ಒಂದು ಅರ್ಥ ಬರ್ತದೆ. ಇಲ್ಲ ಅಂತಾದರೆ ಸುಮ್ಮನೆ ಜೀವಂತಿ ಚ ಮ್ರಿಯಂತೆ ಚ ಮದ್ವಿದಾಹ ಕ್ಷುದ್ರ ಜಂತವಃ.
ಬದುಕ್ತಾವೆ, ಸಾಯ್ತಾವೆ ನನ್ನಂಥ ಕ್ಷುದ್ರ ಜೀವಿಗಳು ಅಂತ ಒಬ್ಬ ಹೇಳ್ಕೊತಾನೆ. ಹಾಗೆ ಬದುಕಿ ಹೋಗುವವರಾಗದೆ ಜೀವನದ ಪರಮಾರ್ಥದ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಹೊರಟವರಿಗೆ ಉತ್ಸಾಹ ಇದ್ದವರಿಗೆ ಸ್ವಾತಂತ್ರ್ಯದ ಅನುಭೂತಿಯ ಆನಂದ ಸಿಗ್ತದೆ. ಆದ್ದರಿಂದ ನಿಮ್ಮ ಜೀವನ ಎಷ್ಟು ಉತ್ಸಾಹದಲ್ಲಿದೆ, ತೃಪ್ತಿಕರವಾಗಿದೆ, ಸಾಧನೆ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರಾ? ಇದಕ್ಕೆ ಬೇಕು, ಅಬ್ದುಲ್ ಕಲಾಂ ಅವ್ರ ಮಾತನ್ನು ಮತ್ತೆ ರಿಪೀಟ್ ಮಾಡ್ತೀನಿ, ಇದಕ್ಕೆ ಬೇಕು ಯು ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಸ್ಪಿರಿಚುವಲ್ ಬೇಸ್. ನಿಮ್ಮ ಒಳಗೆ ಅಧ್ಯಾತ್ಮದ ಸ್ಟ್ರೆಂತ್ ಎಷ್ಟಿದೆ ಅದರ ಆಧಾರದ ಮೇಲೆ ನಿಮ್ಮ ದೇಹ ಕಂಟ್ರೋಲ್ ಮಾಡ್ತೀವಿ, ದೇಹ ನಿಮ್ಮನ್ನು ಆಳ್ಲಿಕ್ಕಾಗುವುದಿಲ್ಲ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತೀವಿ, ಮನಸ್ಸು ನಿಮ್ಮನ್ನು ಆಳ್ಲಿಕ್ಕಾಗುವುದಿಲ್ಲ. ಬುದ್ಧಿಯನ್ನು ಕಂಟ್ರೋಲ್ ಮಾಡ್ತೀರಿ, ಬುದ್ಧಿ ನಿಮ್ಮನ್ನು ಆಳ್ಲಿಕ್ಕಾಗುವುದಿಲ್ಲ. ಪರಿಸರವನ್ನು ಕಂಟ್ರೋಲ್ ಮಾಡ್ತೀರಿ. ಆ್ಯಂಡ್ ಆಗ ನಿಮಗೆ ನಿಮ್ಮನ್ನು ಎಲ್ಲರೂ ಪ್ರೀತಿಸ್ತಾರೆ. ಒಂದು ಪ್ರೆಸ್ ಕಾನ್ಫರೆನ್ಸ್ ಅಬ್ದುಲ್ ಕಲಾಂ ಹೇಳಿದ್ರೆ ರಿಪೀಟ್ ಮಾಡ್ತೇನೆ, ಈಸ್ ದೇರ್ ಒನ್ ಪರ್ಸನ್ ಇನ್ ಇಂಡಿಯಾ ಹೂ ಹೇಟ್ಸ್ ಮೀ ಬಿಕಾಸ್ ಐ ಆಮ್ ಮುಸ್ಲಿಂ? ನಾನು ಮುಸ್ಲಿಂ ಎಂಬ ಕಾರಣಕ್ಕೆ ಅನೇಕ ಸಂದರ್ಭಗಳಲ್ಲಿ ನಾವೀಗ ಮುಸ್ಲಿಂ ಏನೇನು ಅಂತ ಹೇಳಿ ನೋಡುವಂಥ ಪರಿಸ್ಥಿತಿ ಇರುವಾಗ ನನ್ನನ್ನು ಮುಸ್ಲಿಂ ಅನ್ನೋ ಕಾರಣದಿಂದ ಯಾರಾದರೂ ಒಬ್ಬರಿದ್ದಾರೆ ಹೇಟ್ ಮಾಡಲಿಕ್ಕೆ? ಇಲ್ಲ. ಎವ್ರಿಬಡಿ ಲವ್ಸ್ ಮೀ. ಅಷ್ಟು ದೊಡ್ಡ ಶಂಕರಾಚಾರ್ಯರ ಪೀಠಕ್ಕೆ ಹೋದಾಗ ಅವ್ರನ್ನ ಪೂರ್ಣ ಕುಂಭದಲ್ಲಿ ಸ್ವಾಗತ ಮಾಡಿ ಕರ್ಕೊಂಡು ಹೋಗಿ ಮರ್ಯಾದೆ ಕೊಟ್ಟರು. ಯಾಕೆ? ನಿನ್ನ ಹುಟ್ಟಿಗೆ, ನಿನ್ನ ಜನ್ಮಕ್ಕೆ ಯಾರಿಗೆ ಕೇರ್ ಮಾಡೋದಿಲ್ಲ. ನೀನು ವ್ಯಕ್ತಿಯಾಗಿ ಹೇಗಿದ್ದೀಯೇ ಅನ್ನೋ ಆಧಾರದ ಮೇಲೆ ನಿನ್ನನ್ನು ಗೌರವಿಸ್ತಾರಾದ್ರಿಂದ ನೀನು ನಿನ್ನ ಒಳಗಿನ ಆಧ್ಯಾತ್ಮಿಕತೆಯನ್ನು ಬೆಳೆಸಬೇಕು. ಮತ್ತೆ ರಿಪೀಟ್ ಮಾಡ್ತೀನಿ, ಈ ಆಧ್ಯಾತ್ಮಿಕತೆಗೂ ನಿಮ್ಮ ಈ ಸೋ ಕಾಲ್ಡ್ ಮತ, ಜಾತಿ, ಧರ್ಮ, ಚರ್ಚು, ದೇವಸ್ಥಾನ, ಮಸೀದಿಗೂ ಸಂಬಂಧವೇ ಇಲ್ಲ. ಅಲ್ಲಿಂದ ಆಗಲೇ ಧರ್ಮ ಓಡೋಗ್ಬಿಟ್ಟಿದೆ, ಆಗಲೇ ಹಾಳು ಮಾಡಿಬಿಟ್ಟಿದ್ದೀವಿ ನಾವು. ಅದನ್ನೆಲ್ಲ ಬಿಟ್ಬಿಡಿ. ನಿಮ್ಮ ಒಳಗೆ ನಿತ್ಯ ಬುದ್ಧ ಶುದ್ಧವಾಗಿರ್ತಕ್ಕಂಥ, ನೀನು ಹುಟ್ಟುವ ಮೊದಲೂ ಇದ್ದಂತಹ, ನೀನು ಸತ್ತ ಮೇಲೂ ಇರ್ತಕ್ಕಂಥ ಒಂದು ಚೈತನ್ಯವಿದೆ. ದಿಸ್ ಈಸ್ ದಿ ಗ್ರೇಟೆಸ್ಟ್ ಫಿಲಾಸಫಿಕಲ್ ಕಾಂಟ್ರಿಬ್ಯೂಷನ್ ಫಾರ್ ದಿ ವರ್ಲ್ಡ್. ವಿವೇಕಾನಂದರು ಇದನ್ನು ಹೇಳೇ ಜಗತ್ತನ್ನು ಗೆದ್ದುಬಿಟ್ರು. ನಿಮ್ಮ ಒಳಗಿರ್ತಕ್ಕಂಥ ಈ ಆತ್ಮವನ್ನು ಗುರುತಿಸಿಕೊಂಡು ಈ ಆತ್ಮದಲ್ಲಿ ನಿಲ್ಲಿ ನೀವು, ಆಗ ಯು ವಿಲ್ ಬಿ ಅಬ್ಸಲ್ಯೂಟ್ಲಿ ಫ್ರೀ. ನಿಜವಾದ ಫ್ರೀಡಮ್ ಅಂತ ಹೇಳಿದ್ರೆ ಇದೆ. ಅದಕ್ಕೆ ತಕ್ಕ ಹಾಗೆ ನೀವು ಬದುಕ್ತಿರುವಾಗ ನೀವು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತೀರಿ. ನೀನು ಹುಟ್ಟ ಏನಾದ್ರೂ ಏನಯ್ಯ, ಅದು ಬಿಡು. ನೀನೊಬ್ಬ ವ್ಯಕ್ತಿಯಾಗಿ ನಿನ್ನೊಳಗಿರುವ ಭಗವಂತನನ್ನು ನಾನು ನೋಡಿ ಪ್ರೀತಿಸ್ತೇನೆ. ಇದು ಈ ತತ್ವ ಒಬ್ಬ ವ್ಯಕ್ತಿಯನ್ನು ನಿಜವಾದ ಸ್ವತಂತ್ರನನ್ನಾಗಿ ಮಾಡ್ತದೆ. ಇನ್ನು ಜೀವನ ಸ್ವಾತಂತ್ರ್ಯ ಆದಮೇಲೆ ನಿಮ್ಮ ಸಂಸ್ಥೆಯಲ್ಲಿ ಎಷ್ಟು ಸ್ವಾತಂತ್ರ್ಯ ಇದೆ. ನಾನೊಂದು ಅಂಡರ್ ಗ್ರ್ಯಾಜುಯೇಟ್ ಕಾಲೇಜಿಗೆ ಬಂದದ್ರಿಂದ ವೇದಿಕೆಯಲ್ಲಿ 100 ಜನ ಯೂನಿವರ್ಸಿಟಿಯ ಲೀಡರ್ಸಲ್ಲಿ ನನ್ನ ಪ್ರಾರ್ಥನೆ ಅಂದರೆ, ದಯವಿಟ್ಟು ಇದನ್ನು ಮುದ್ರಿಸಿ ಕೊಡ್ತೇನೆ ನಾನು, ನಮ್ಮ ಕಾಲೇಜುಗಳಿಗೆ ಕಳಿಸಿ. ಅವರ್ ಕಾಲೇಜಸ್, ಅಲ್ಲಿರ್ತಕ್ಕಂಥ ಟೀಚರ್ಸ್, ಅಲ್ಲಿರ್ತಕ್ಕಂಥ ಬಹಳ ಜನ ಸ್ಟೂಡೆಂಟ್ಸ್, ವಿ ಡೋಂಟ್ ಎಂಜಾಯ್ ಫ್ರೀಡಮ್. ಸ್ವಾತಂತ್ರ್ಯೋತ್ಸವ ದಿವಸ ಅದು ಗಟ್ಟಿಯಾಗಿ ಹೇಳ್ತೇನೆ ನಾನು, ನಿಜವಾದ ಸ್ವಾತಂತ್ರ್ಯ ಇಲ್ಲ. ಒಬ್ಬ ಟೀಚರ್ ಆಗಿ ಐ ಆಮ್ ಬೌಂಡ್ ಬೈ ದಿ ಪ್ರಿನ್ಸಿಪಲ್. ಒಬ್ಬ ಟೀಚರ್ ಆಗಿ ನಾನು ಮ್ಯಾನೇಜ್ಮೆಂಟಿಗೆ ಸಿಕ್ಕಿಬಿದ್ದಿದ್ದೇನೆ. ನಾನು ಒಬ್ಬ ಟೀಚರ್ ಆಗಿ ಈ ಸ್ಟೂಡೆಂಟ್ಸ್ಗೆ ಸಿಕ್ಕಿಬಿದ್ದಿದ್ದೇನೆ. ನಾನು ಒಬ್ಬ ಸ್ಟೂಡೆಂಟ್ ಆಗಿ ಇಂಥ ಲೆಕ್ಚರರ್ಗೆ ನಾನು ಸಿಕ್ಕಿಬಿದ್ದಿದ್ದೇನೆ ಅನ್ನುವಾಗ ಆ ಸ್ವಾತಂತ್ರ್ಯವನ್ನು ನಿಜವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮುಕ್ತವಾಗಿ ಆ ಬಗ್ಗೆ ಚರ್ಚೆ ಮಾಡ್ತಾ ಅದನ್ನು ಅನುಭವಿಸಲಿಕ್ಕೆ, ಎಂಜಾಯ್ ಮಾಡಲಿಕ್ಕೆ ಬೇಕಾದಂಥ ಇನ್ಸ್ಟಿಟ್ಯೂಷನಲ್ ಫ್ರೀಡಮ್ ಅದನ್ನು ಕೊಡುವ ದೃಷ್ಟಿಯಿಂದ ಅದಕ್ಕೆ ಬೇಕಾದ ಪೂರ್ವಭಾವಿಯಾದ ಮುಕ್ತವಾದ ಚರ್ಚೆಗೆ ಬೇಕಾದಂಥ ಒಂದು 3 ಗಂಟೆಗಳ ಕಾರ್ಯಾಗಾರ, ವರ್ಕ್ಶಾಪ್ಗೆ ಬೇಕಾದಂಥ ಇದನ್ನು ಮಾಡಿದ್ದೇವೆ. ಸೊ ದಟ್ ನಮ್ಮ ಕಾಲೇಜ್ಗಳು, ಸ್ಕೂಲ್ಗಳು, ಇಟ್ ಶುಡ್ ಬಿಕಮ್ ಎ ಹೆವನ್ ಆಫ್ ಫ್ರೀಡಮ್. ಇನ್ ಟು ದ್ಯಾಟ್ ಹೆವನ್, ಆ ಸ್ವತಂತ್ರ ಸ್ವರ್ಗಕ್ಕೆ ನಮ್ಮ ನಾಡು ಏಳಲಿ ಎನ್ನುವಾಗ ಆ ಸ್ವಾತಂತ್ರ್ಯವನ್ನು ಕೊಡುವುದಕ್ಕೆ ಬೇಕಾದಂಥ ಇನ್ಸ್ಟಿಟ್ಯೂಷನಲ್ ಫ್ರೀಡಮ್, ಆ ಇನ್ಸ್ಟಿಟ್ಯೂಷನಲ್ ಫ್ರೀಡಮ್ ನಮಗೆ ಬೇಕು. ಅದಕ್ಕೆ ಬೇಕಾದ ಒಂದಷ್ಟನ್ನು ತಯಾರು ಮಾಡಿದ್ದೇನೆ. ನಿಮ್ಮ ಸಂಸ್ಥೆಯಲ್ಲಿ ಇದೆಲ್ಲ ಇದೆಯಾ ಅಂತ ನೀವು ಲೆಕ್ಕ ಹಾಕಲಿಕ್ಕೆ ಬೇಕಾದದನ್ನು ಸಮಯ ಅವಕಾಶ ಮುಗಿತಾದಂಥ, ಆದ್ದರಿಂದ ನಾನು ಹೆಚ್ಚು ಹೇಳಿದೆ. ಇದನ್ನು ನೀವು ಆಲೋಚನೆ ಮಾಡಿ. ನಿಮ್ಮ ಸಂಸ್ಥೆ ನಿಜವಾಗಿ ಸ್ವತಂತ್ರವಾಗಿದೆಯಾ? ಇನ್ಸ್ಟಿಟ್ಯೂಷನಲ್ ಫ್ರೀಡಮ್, ಸಾಂಸ್ಥಿಕ ಸ್ವಾತಂತ್ರ್ಯ ನಿಮಗಿದೆಯಾ? ನೆಕ್ಸ್ಟ್ ಬಂದದ್ದು ಸಾಂಸ್ಥಿಕ ಸ್ವಾತಂತ್ರ್ಯ ಎನ್ನುವಾಗ ದಿ ಡೆಮೋಕ್ರಸಿ ಶುಡ್ ಬಿ ದೇರ್ ಇನ್ ದಿ ಕಾಲೇಜ್, ಇನ್ ದ ಡಿಪಾರ್ಟ್ಮೆಂಟ್, ಇನ್ ದಿ ಯೂನಿವರ್ಸಿಟಿ. ಡೆಮೋಕ್ರಸಿ ಅಂದ್ರೆ ಏನು? ಎಲ್ಲರ ಅಭಿಪ್ರಾಯಗಳನ್ನ ತಗೊಂಡು, ಐ ವಾಸ್ ಸೋ ಹ್ಯಾಪಿ ಟು ಲಿಸನ್ ಟು ವೈಸ್ ಚಾನ್ಸಲರ್ ಹೇಳುವಾಗ, ಐ ಆಮ್ ಒನ್ ಅಮಾಂಗ್ ದಿ ಈಕ್ವಲ್ಸ್. ಎಲ್ಲ ಸರ್ ಎಂತ ಹೇಳಿದ್ರಿ? ನೀವು ಬೇರೆ ಏನೋ ಹೇಳಿದ್ರಿ. ಫಸ್ಟ್ ಅಮಾಂಗ್ ದಿ ಈಕ್ವಲ್ಸ್. ನನ್ನನ್ನು ವೈಸ್ ಚಾನ್ಸಲರ್ ಮಾಡಿದ್ದಾರೆ, ನಾನು ಐ ಆಮ್ ದಿ ಫಸ್ಟ್ ಅಮಾಂಗ್ ದಿ ಈಕ್ವಲ್ಸ್. ರೌಂಡ್ ಟೇಬಲಲ್ಲಿ ಕೂತಾಗ ಫಸ್ಟ್ ಯಾರೋ ಸೆಕೆಂಡ್ ಯಾರೋ. ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಡೆಮೋಕ್ರಸಿಯ ಕಲ್ಪನೆ ಹೀಗಿರಬೇಕು ಅನ್ನೋದು ಮಹಾತ್ಮ ಗಾಂಧಿಯವರ ಕಲ್ಪನೆ.
ಆದ್ರಿಂದ ಯಾರೋ ಪ್ರಧಾನಮಂತ್ರಿ, ಯಾರೋ ಮುಖ್ಯಸ್ಥರು, ಯಾರು ಹೆಡ್ ಡಿಪಾರ್ಟ್ಮೆಂಟ್, ಯಾರೋ ಲೆಕ್ಚರ್ ಆದರೆ ಅವನು ಗ್ರೇಟ್ ಅಂತಲ್ಲ. ಈಸ್ ಒನ್ ಅಮಂಗ್ ದಿ ಈಕ್ವಲ್ಸ್. ಅಂದರೆ ಎಲ್ಲರಿಗೂ ಸಮಾನವಾದ ಅಭಿಪ್ರಾಯ ಸ್ವಾತಂತ್ರ್ಯವಿದ್ದು ನಾವು ಮಾತಾಡಿದಾಗ ಅದನ್ನು ಕೇಳಿದಕ್ಕೆ ತಕ್ಕಂತೆ ನೀತಿ ನಿಯಮಾವಳಿಗಳನ್ನು ರೂಢಿಸುವಂಥ ಕಾರ್ಯಕ್ರಮ. ಸೆಂಟ್ ಅಲೋಷಿಯಸ್ ಕಾಲೇಜಿಗೆ ಭಾಳ ಜನ ಭಾಳ ಸ್ಟ್ರಾಂಗ್ ಆಗಿರುವಂಥ ಪ್ರೊಫೆಸರ್ಗಳೆಲ್ಲ ಬಂದಿದ್ರು. ಪ್ರೊಫೆಸರ್ ಸನಿತಾರಪ್ಪನ್, ರಾಣಿ ವಿಕ್ಟರ್ ಅಂತ ದೊಡ್ಡವರಲ್ಲಿದ್ದರು. ಅವರೆಲ್ಲ ಫಾದರ್ ಒಂದು ದಿವಸ ಒಬ್ಬ ಪ್ರೀಸ್ಟ್ ಬಂದುಬಿಟ್ಟು ಸ್ಟಾಫ್ ಮೀಟಿಂಗಲ್ಲಿ ದಿಸ್ ಈಸ್ ವಾಟ್ ವಿ ಹ್ಯಾವ್ ಡಿಸೈಡೆಡ್, ಐ ವಾಂಟ್ ಟು ಟೆಲ್ ಯು ಅಂದ ಕೂಡಲೇ ಅವ್ರು ಆಗಲೇ ಪಾಲಿಸಿ ಡಿಸಿಷನ್ ಮಾಡ್ಕೊಂಬಂದು ಸ್ಟಾಫ್ ರೂಮಲ್ಲಿ ಹೇಳಿ ನಮಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ತರ್ತಾ ಇದ್ದಾರೆ ಅಂದ್ಕೊಳ್ಳೆ ಒಬ್ಬ ನಿಂತ್ಕೊಂಡು ಹೇಳ್ದ, ಈ ಸೀನಿಯರ್ ಪ್ರೊಫೆಸರ್ KJ ಆಂಟನಿ ಅಂತ ಬಹಳ ದೊಡ್ಡ ಮನುಷ್ಯ, ಫಾದರ್ ದಿಸ್ ಇಸ್ ನಾಟ್ ದಿ ವೇ. ನೀವು ಆಗಲೇ ತೀರ್ಮಾನ ಮಾಡ್ಕೊಂಡು ಬಂದುಬಿಟ್ಟು ನೀವು ಇದನ್ನು ಮಾಡಬೇಕು ಅಂತ ನಮ್ಗೆ ಹೇಳುವುದು ಸರಿಯಲ್ಲ. ನೀವು ಹಾಗೆ ಮಾಡಿದರೆ ಏನಾಗ್ತದೆ? ಹಿ ಗೇವ್ ದಿ ಗ್ರೇಟ್ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್. ನೀವು ಹೀಗೆ ಹೇಳಿದರೆ ಏನಾಗ್ತದೆ ಅಂದರೆ ಇದು ಇವರದ್ದು ಪ್ರಿನ್ಸಿಪಾಲ್ರ ತೀರ್ಮಾನ ಮತ್ತು ನಾವು ಮಾಡೋದು ಎಷ್ಟಾಗತ್ತೆ ಅಷ್ಟು ಮಾಡೋದು, ಅದ್ರಾಗಲಿ ಹೋಗಲಿ, ವಿ ವಿಲ್ ನಾಟ್ ಬಿ ಏಬಲ್ ಟು ಪುಟ್ ಅವರ್ ಬೆಸ್ಟ್. ಅದಕ್ಕೋಸ್ಕರ ನೀವು ತೀರ್ಮಾನಗಳನ್ನು ಪಕ್ಕಕ್ಕಿಡ್ರಿ, ನಮ್ಮ ಸ್ಟಾಫ್ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿ ಇದೊಂದು ವಿಷಯ ಇದೆ, ಏನು ಮಾಡೋಣ ಅಂತ ಕೇಳಿ. ಆಗ ಅದೇ ತೀರ್ಮಾನವನ್ನು ನಾವೆಲ್ಲ ಸೇರಿ ಮಾಡ್ತೇವೆ. ಆಗ ನಮ್ಮ ತೀರ್ಮಾನ ಅಂತ ಆಗ್ತದೆ ಆ್ಯಂಡ್ ವಿ ವಿಲ್ ಡೂ ಇಟ್ ಇನ್ ದಿ ಬೆಸ್ಟ್ ವೇ. ದಿಸ್ ಈಸ್ ಡೆಮೋಕ್ರಸಿ, ಕನ್ಸಲ್ಟೆನ್ಸಿ ಫಾರ್ ಡಿಸಿಷನ್ ಮೇಕಿಂಗ್. ಇದೆಲ್ಲವನ್ನು ಕೂಡ ಅವರು ಅಂತ ಒಪ್ಪಿದರು. ಆಮೇಲೆ ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಸ್ಟಾಫ್ ಆಫ್ ಸೆಂಟ್ ಅಲೋಷಿಯಸ್ ಕಾಲೇಜ್ ವೇರ್ ಇನ್ ಡಿಸಿಷನ್ಸ್ ಆರ್ ಮೇಡ್ ಇನ್ ದಿ ಸ್ಟಾಫ್ ಮೀಟಿಂಗ್ಸ್. ನಮ್ಮ ತೀರ್ಮಾನಗಳ ಆಧಾರದ ಮೇಲೆ ಪ್ರಿನ್ಸಿಪಾಲರು ಅದಕ್ಕೆ ತಕ್ಕಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಹಿ ಸೆಡ್, ಐ ಬಿಲೀವ್ ಇನ್ ಟೀಮ್ ವರ್ಕ್, ದ ಗ್ರೇಟ್ ಫಾದರ್ ರಸ್ಕಿನಾ ಅಂಥವ್ರು ನೆನ್ಪು ಮಾಡ್ಕೋತೀನಿ ನಾನು. ಗ್ರೇಟ್ ಪ್ರಿನ್ಸಿಪಲ್ಸ್ ಆಫ್ ಸೆಂಟ್ ಅಲೋಷಿಯಸ್ ಕಾಲೇಜ್ ಹೂ ಹ್ಯಾಸ್ ಬಿಲ್ಟ್ ದಿಸ್, ಈ ಪ್ರದೇಶದ ಜ್ಞಾನವನ್ನು ಬೆಳೆಸಿದಂಥವ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಸರ್ ಅಂದರೆ, ನಮ್ಮ ಸಂಸ್ಥೆಗಳಲ್ಲಿ, ವಿದ್ಯಾಸಂಸ್ಥೆಗಳಲ್ಲಿ ಡೆಮೋಕ್ರಸಿ ಈಸ್ ಎ ಮಸ್ಟ್. ಬಹಳ ಇಂಪಾರ್ಟೆಂಟ್ ಅದು. ಆ ದೃಷ್ಟಿಯಿಂದ ಇದನ್ನು ತರುವುದಕ್ಕೆ ತಾವು ಮನಸ್ಸು ಮಾಡಬೇಕಾಗಿ ಇದಕ್ಕೆ ನಾನು ಮುದ್ರಿತವಾದ ಕೊಡ್ತೇನೆ. ಇದು ವರ್ಕ್ಶಾಪನ್ನು ಒಂದೊಂದು ಕಾಲೇಜಲ್ಲಿ ಒಬ್ಬೊಬ್ಬ ಟೀಚರ್ನ ಕರೆದು ಒಂದು ಮಾಡೆಲ್ ವರ್ಕ್ಶಾಪ್ ಇಲ್ಲಿ ಮಾಡಿಬಿಟ್ಟು 3 hours ಅಷ್ಟೇ ಮಾಡಿಬಿಟ್ಟು ದೆನ್ ವಿ ವಿಲ್ ಗಿವ್ ಇಟ್ ಟು ದೆಮ್, ಲೆಟ್ ದೆಮ್ ಗಿವ್ ಇಟ್ ಟು ದಿ ಸ್ಟೂಡೆಂಟ್ಸ್, ಲೆಟ್ ದಿ ಸ್ಟೂಡೆಂಟ್ಸ್ ಎಂಜಾಯ್ ರಿಯಲ್ ಫ್ರೀಡಮ್. 75ನೇ ವರ್ಷದಲ್ಲಿ ಆ ಸ್ವಾತಂತ್ರ್ಯವನ್ನು ಅವರು ಅನುಭವಿಸುವಂತಾಗಲಿ ಅಂತ ಹಾರೈಸ್ತೇನೆ. ಅದಾದ ಮೇಲೆ ಬರ್ತಕ್ಕಂಥದ್ದು ಸಮಾಜದಲ್ಲಿ ಸ್ವಾತಂತ್ರ್ಯ. ನಮ್ಮ ಸಮಾಜದಲ್ಲಿ ನಿಜವಾಗ ಸ್ವಾತಂತ್ರ್ಯ ಇದೆಯೇನು ಅಂತ ಕೇಳಿದರೆ ಬಹಳ ದೊಡ್ಡ ಪ್ರಶ್ನೆ ಅದು. ಇಲ್ಲ. ಜಾತಿಗಳು, ಶ್ರೀಮಂತ ಬಡವ, ಹಿಂದುಳಿದವರನ್ನು ಮುಂದೆ ತರಬೇಕೆನ್ನುವಾಗ ಅವರ ಅಯೋಗ್ಯತೆಯನ್ನು ಗೌರವಿಸುವುದು, ನಿಜವಾಗಿ ಉಪೇಕ್ಷಿತನಾಗಿ ಹಿಂದುಳಿದಿರ್ತಕ್ಕಂಥವನನ್ನು ಅವನಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡುವ ಹಾಗೆ ಮಾಡ್ತಕ್ಕಂಥದ್ದು, ಇವೆಲ್ಲ ಎಷ್ಟು ಸರಿಯಾಗಿ ನಡೀತಾ ಇದೆ ನಮ್ಮಲ್ಲಿ. ಈ ದೃಷ್ಟಿಯಿಂದ ನಾವು ಒಂದು ಸಮಾಜವಾಗಿ ಯೋಚನೆ ಮಾಡುವಾಗ ಸಮಾಜದಲ್ಲಿ ನಿಜವಾದ ಸ್ವಾತಂತ್ರ್ಯದ ಅನುಭೂತಿ ಹುಟ್ಟಿನಿಂದ ಅವನು ಏನೇ ಆದರೂ ಕೂಡ ರಾಜಧರ್ಮ, ಚಾಣಕ್ಯ ಹೇಳ್ತಾನೆ, ಕೌಟಿಲ್ಯ ಹೇಳ್ತಾನೆ, ರಾಜಧರ್ಮ ಏನಂದರೆ ಇಫ್ ದೇರ್ ಈಸ್ ಒನ್ ಸಿಟಿಸನ್ ಇನ್ ಮೈ ಕಂಟ್ರಿ ಹೂ ಈಸ್ ಸ್ಲೀಪಿಂಗ್ ವಿತೌಟ್ ಫುಡ್, ಊಟವಿಲ್ಲದೆ ನಮ್ಮಲ್ಲಿ ಒಬ್ಬ ಮಲಗಿದ ಅಂತಾದರೆ ಇಟ್ ಈಸ್ ಎ ಡಿಸ್ಗ್ರೇಸ್ ಆನ್ ದಿ ಕಿಂಗ್. ಅದಕ್ಕೆ ಮಾತ್ರ ಹೇಳ್ದ, ಆ ರಾಜನಿಗೆ ಮಹಾಪಾಪ ತಟ್ಟುತ್ತದೆ, ಆ ಪಾಪದಿಂದ ಅವನು ಈ ಜನ್ಮದಲ್ಲೇ ರೋಗ ರುಜಿನಗಳನ್ನು ಅನುಭವಿಸ್ತಾನೆ ಅಂತ. ಆದ್ದರಿಂದ ರಾಜನ ಕರ್ತವ್ಯ ಏನು? ನನ್ನ ದೇಶದಲ್ಲಿ ಯಾರೂ ಕೂಡ ಊಟವಿಲ್ಲದೆ ಮಲಗುವಂತಾಗಬಾರ್ದು. ಫುಡ್ ರೈಟ್. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೆ ಆಹಾರವನ್ನು ಚೆನ್ನಾಗಿ ಕೊಟ್ಟು ಸ್ವಾತಂತ್ರ್ಯ ಕೊಡಬೇಕು. ಒಂದು. ಎರಡನೇದು ಆರೋಗ್ಯ ಕೊಟ್ಟು ಸ್ವಾತಂತ್ರ್ಯ ಕೊಡಬೇಕು. ಆರೋಗ್ಯಕ್ಕೆ ಕೂಡ ನಾವು ಏನು ಚಾರ್ಜ್ ಮಾಡಬಾರ್ದು. ಮೂರನೇದು ಜ್ಞಾನಕ್ಕೆ ಚಾರ್ಜ್ ಮಾಡಬಾರ್ದು. ಒನ್ಸ್ ಅಗೇನ್ ಗೋ ಬ್ಯಾಕ್ ಟು ಮನುಸ್ಮೃತಿ, ಅಲ್ಲಿ ಈ ಮೂರನ್ನು ಫ್ರೀ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ನಂಬರ್ 1 ಆಹಾರ. ಆದ್ದರಿಂದ ಹೋಟೆಲ್ಗಳಲ್ಲಿ ಆಹಾರಗಳನ್ನು ಮಾರಾಟ ಮಾಡುವುದು ಶಾಸ್ತ್ರ ವಿರುದ್ಧವಾದದ್ದು. ಆದರೆ ಇಷ್ಟು ಊಟ ಕೊಟ್ಟಿದ್ದೇನೆ, ಇಷ್ಟು ತಿಂಡಿ ಕೊಟ್ಟಿದ್ದೇನೆ, ಇಷ್ಟಾಗ್ತದೆ ನೀ ಕೊಡು ಅನ್ನುವಾಗ, ಯಾರಾದರೂ ಒಬ್ಬ ಅಷ್ಟೊಂದಿಲ್ಲ ನನ್ನ ಹತ್ರ ಇಷ್ಟೇ ಕಡಿಮೆ ಅನ್ನುವಾಗ ಆ ಹೋಟೆಲ್ ನಡೆಸುವವನು ಅಷ್ಟೇ ತೆಕ್ಕೊಳ್ಳುವಂಥದ್ದು ಅವನ ಧರ್ಮ. ಗೊತ್ತಾಯ್ತೆ? ಮತ್ತು ಅಲ್ಲಲ್ಲಿ ಫ್ರೀ ಅನ್ನಛತ್ರಗಳನ್ನು ನಡೆಸಿ ನಮ್ಮ ಊರಿನಲ್ಲಿ, ನನ್ನ ದೇಶದಲ್ಲಿ ಯಾರೂ ಕೂಡ ಹಸಿವಿನಿಂದ ಬಳಲಬಾರದು. ಅದರಿಂದ ದಿ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಈಸ್ ಟು ಸಿ ದಟ್ ನೋ ಬಡಿ ಡೈಸ್. ಆಹಾರ ಇಲ್ಲದೆ ಸಾಯಬಾರದು ಅನ್ನುವಂಥದ್ದು ಸರ್ಕಾರದ ನಿಯಮ ಇವತ್ತಿಗೂ ಬಂದಿದೆ. ಒಂದು ಫುಡ್, ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ. ಅಟ್ಟಶೂಲ ಜನಪದಾಹ ಅಂತ ಪುರಾಣ ಹೇಳುತ್ತೆ. ಅನ್ನವನ್ನು ಮಾರ್ತಕ್ಕಂಥ ಪಾಪಿಗಳು ಅಂತ ಅಲ್ಲಿ ಬರ್ತದೆ. ಬಿಡಿ.
ನೆಕ್ಸ್ಟ್ ಒನ್ ಈಸ್ ಆರೋಗ್ಯ. ಸರ್, ಅಯ್ಯೋ, ಪೀಪಲ್ ಸ್ಟಾರ್ಟ್ ಹಾಸ್ಪಿಟಲ್ಸ್ ಓನ್ಲಿ ಟು ಮೇಕ್ ಮನಿ. ಅಯ್ಯೋ, ಈ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಅವ್ಯವಹಾರಗಳನ್ನ ನೀವು ನೋಡಿದರೆ ಹೋಗುವುದೇ ಬೇಡ ಕಾಣುತ್ತೆ. ಹೋದರೆ ಯಾಕಪ್ಪ ಅಂತ ಹೋಗ್ತಿದ್ದಾಗ ಫಸ್ಟ್ ಕೇಳೋದು, ನಿಮ್ಗೆ ಇನ್ಶೂರೆನ್ಸ್ ಇದೆಯಾ? ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಏನೇನೋ ಮಾಡಿಸಿ ನಾವು ದುಡ್ಡು ಹುಡ್ಕೋತೀವಿ ಅಂತ. ದುಡ್ಡು ಹೊಡೆಯುವುದೇ ಮುಖ್ಯ ಹೊರತು ನೀ ಗುಣ ಆಗಿ ಹೋಗ್ಬೇಕನ್ನೋದಿಲ್ಲ. ಎಲ್ಲಿದೆ ಧರ್ಮ? ಧರ್ಮವೇ ಇಲ್ಲದಂಥ ಆಸ್ಪತ್ರೆಗಳು, ಧರ್ಮವೇ ಇಲ್ಲದಂಥ ಅನ್ನಛತ್ರಗಳು. ಮೂರನೇದಕ್ಕೆ ಬರುವ ಮೊದಲು ಈ ಆಸ್ಪತ್ರೆಗಳ ಬಗ್ಗೆ ಆರ್ಡಿನರಿ ನಾರ್ಮಲ್ ಡೆಲಿವರಿ ಆಗುವುದನ್ನು ಸಿಸೇರಿಯನ್ ಮಾಡ್ತಾರೆ. ಅಂಥ ಪಾಪಿಗಳಾದ ಡಾಕ್ಟರ್ಗಳಿದ್ದಾರೆ. ಅಗತ್ಯವಾಗೇ ಇಲ್ಲದಂತಹ ಕೆಲವು ಟೆಸ್ಟ್ಗಳನ್ನು ಮಾಡ್ತಾರೆ. ನೀವು ಹೋದರೆ ನೀವು ಆ ಟೆಸ್ಟ್ ಮಾಡಿಸಿ, ಈ ಟೆಸ್ಟ್ ಮಾಡಿಸಿ, ಈ ಟೆಸ್ಟ್ ಮಾಡಿಸಿ. ಯಾಕೆ? ನಮ್ಮ ಲ್ಯಾಬಿಗೆ ಹಣ ಬರಬೇಕಲ್ಲ. ಸ್ಟೂಪಿಡ್, ರಿಡೆಂಡೆಂಟ್ ಆನ್ಸರ್ಸ್. ಎಲ್ಲಿದೆ ನಮಗೆ ಸ್ವಾತಂತ್ರ್ಯ? ಹಾಗಾಗಿ ಈ ದೇಶದಲ್ಲಿ ಅನ್ನ ಫ್ರೀ, ಆರೋಗ್ಯ ಫ್ರೀ, ಮೂರನೇದು ನಮಗೆಲ್ಲ ಸಂಬಂಧಪಟ್ಟದ್ದು ವಿದ್ಯೆ ಫ್ರೀ. ಯಾರಾದರೂ ಒಬ್ಬ ಕಲೀಲಿಕ್ಕೆ ಬರ್ತಾನೆ ಅಂತ ಆದರೆ ಅವನ ಹತ್ರ ಹಣ ಇಲ್ಲದಿದ್ರೂ ಕೂಡ ನಾನು ಕಲಿಸ್ತೇನೆ, ಕಲಿಸಬೇಕು, ವಿದ್ಯೆ ಕೊಡಬೇಕು. ಒಬ್ಬ ವಿದ್ಯಾಭ್ಯಾಸ ಮಾಡುವವನಿಗೆ ಅಟ್ ಎನಿ ಸ್ಟೇಜ್ ಸೋಲ್ಬಾರ್ದು. ನಮ್ಮ ಸ್ನೇಹಿತರು ಇದ್ದಾರೆ, ಇ ಸಿ ಅವ್ರಿಗೆ ಚೆನ್ನಾಗೋದು, ಡಾಕ್ಟರ್ ಕೆ ವಿ ರಾವ್ ನಮ್ಮ ಸ್ನೇಹಿತರು ಇದ್ದಾರೆ. ಹಿ ವುಡ್ ಹ್ಯಾವ್ ಬೀನ್ ಎ ಡಾಕ್ಟರ್ ಅದರ್ವೈಸ್. ಹಿ ಬಿಕೇಮ್ ಎ ಸೈಂಟಿಸ್ಟ್, ಫಿಸಿಕ್ಸ್ ಆದ. ಕೇಳಿದೇನು, ನನ್ನ ಮನೆಯಲ್ಲಿ ನನಗೆ ಆ ಅನುಕೂಲ ಇರಲಿಲ್ಲ, ಆದ್ದರಿಂದ ನಾನು BSc ಮಾಡಬೇಕಾಗಿತ್ತು, ಇಲ್ಲ MBBS ಮಾಡ್ತಾ ಇದ್ದೆ ನಾನು. ಈಸ್ ಇಟ್ ನಾಟ್ ಎ ಡಿಸ್ಗ್ರೇಸ್ ಆನ್ ಅವರ್ ಅಡ್ಮಿನಿಸ್ಟ್ರೇಷನ್? ಒಬ್ಬ ಯೋಗ್ಯನಾಗಿ ಏನಾದರೂ ಕಲಿಬೇಕು ಅಂತಿದ್ದವನಿಗೆ ಆ ಕಲಿಕೆಗೆ ಬೇಕಾದ ಕೋರ್ಸಿಗೆ ನನಗೆ ಹಾಕಲಿಕ್ಕಾಗಿಲ್ಲ ಅಂತಾದರೆ, ನನಗೆ ವಿದ್ಯಾಭ್ಯಾಸ ಜ್ಞಾನ ಕೊಡುವಂತಹ ವ್ಯವಸ್ಥೆನ ಮಾಡಲಿಲ್ಲ ಅಂತ ಹೇಳಿದ್ರೆ, ಆ ಸ್ವಾತಂತ್ರ್ಯ ನಾನು ಕೊಡಲಿಲ್ಲ ಅಂತಾದರೆ ಇದೆಂಥ ಸ್ವತಂತ್ರ ದೇಶ ಇದು? ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೆ ಹೇಳ್ತಾ ಇದ್ದೇನೆ, ಪರಂಪರಾಗತವಾದದ್ದು, ಈಗಲೂ ರೆಲೆವೆಂಟ್ ಆದದ್ದು ಅನ್ನ, ಫುಡ್, ಆರೋಗ್ಯ, ಹೆಲ್ತ್, ಎಜುಕೇಷನ್, ವಿದ್ಯೆ. ಈ ಮೂರು ಕೂಡ ಹಣದ ಮೇಲೆ ನಿಲ್ಲಬಾರ್ದು, ಮುಕ್ತವಾಗಬೇಕು. ಇದು ಆದರೆ ಸ್ವತಂತ್ರವಾದ ಭಾರತ ಆಗ್ತದೆ. ಐ ರಿಪೀಟ್ ರವೀಂದ್ರನಾಥ್ ಟ್ಯಾಗೋರ್ಸ್ ವಿಷನ್ ಇನ್ ಸ್ಟಾರ್ಟಿಂಗ್. ಎಂಥ ಯೂನಿವರ್ಸಿಟಿ ಅದು? ಎಂಥದ್ದೊಂದು ಕಲ್ಕತ್ತಲ್ಲಿ ಒಂದು ಯೂನಿವರ್ಸಿಟಿ ಮಾಡಿದ್ರು, ವಿಶ್ವಭಾರತಿ ವಿಶ್ವವಿದ್ಯಾಲಯ ಮಾಡುವಾಗ ಅವರ ವಿಷನ್ ವಾಸ್ ದಿಸ್. ಯಾಕೆಂದರೆ ನಾನು ಅವ್ರ ಕೊಟೇಶನಿಂದ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಮುಗಿಸುವ ಮೊದಲು ಮತ್ತೊಮ್ಮೆ ನಿಮ್ಮನ್ನು ನಾನು ಕೇಳ್ಕೊಳ್ಳೋದು, ಡು ವಿ ಹ್ಯಾವ್ ದಿಸ್ ನೇಷನ್ ಫ್ರೀ? ನಿಜವಾದ ಅರ್ಥದಲ್ಲಿ ನರೇಂದ್ರ ಮೋದಿಯವರು ಅಲ್ಲಿ ಏನು ಭಾಷಣ ಮಾಡಿದ್ರು ನನಗೆ ಗೊತ್ತಿಲ್ಲ, ಇವತ್ತು ಇದೆಲ್ಲ ಮಾಡಿರ್ತಾರೋ. ರಾಷ್ಟ್ರೀಯ ಸ್ವಾತಂತ್ರ್ಯ ನಮಗೆ ನಿಜವಾಗಿ ಇದೆಯಾ? ನೆಕ್ಸ್ಟ್, ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ಸ್ ಇದ್ದಾರೆ, ಬೇರೆ ಎಲ್ಲ ವಿಚಾರಶೀಲರಿದ್ದೀರಿ ನಮಗೆ. ಹಾಗಾದರೆ ವಿಚ್ ಈಸ್ ದಿ ಪ್ರಿನ್ಸಿಪಲ್ ಆನ್ ವಿಚ್ ವಿ ಹ್ಯಾವ್ ಟು ಬಿಲ್ಡ್ ದ ನೇಷನ್? ಚೈನಾ ದೇಶದಲ್ಲಿ ಬಹಳ ದೊಡ್ಡ ಚರ್ಚೆ ಆಯ್ತು ಇದ್ರ ಬಗ್ಗೆ. ಕಮ್ಯುನಿಸಮ್ ಮೇಲೆ, ಸೋಷಿಯಲಿಸಮ್ ಮೇಲೆ ನಾವು ದೇಶವನ್ನು ಕಟ್ಟಬೇಕಾ ಅಥವಾ ರಾಷ್ಟ್ರೀಯತೆ ಮೇಲೆ ಕಟ್ಟಬೇಕಾ? ಬಹಳ ಕಾಲದವರೆಗೆ ಅವರು ಕಮ್ಯುನಿಸಮ್ ಇಟ್ಕೊಂಡವರು, ಈಗ ನ್ಯಾಷನಲಿಸಮ್. ಚೈನಾದವರು ಇಷ್ಟು ಮುಂದೆ ಬರಲಿಕ್ಕೆ ಕಾರಣ ಏನು? ಚೈನಾ ಅಂದ್ರ ಬಗ್ಗೆ ಒಂದು ಸ್ವಾಭಿಮಾನ, ಅಭಿಮಾನ. ಇಸ್ರೇಲ್ ಇಷ್ಟು ಮುಂದೆ ಬರಲಿಕ್ಕೆ ಕಾರಣ ಏನು? ಇಸ್ರೇಲ್ ಅನ್ನುವಂಥ ಒಂದು ಅಭಿಮಾನ. ಹಾಗೆ ಭಾರತವನ್ನು ನಾವು ರಾಷ್ಟ್ರೀಯತೆಯ ಆಧಾರದ ಮೇಲೆ ಕಟ್ಟಬೇಕು ಅನ್ನೋದು ಬಾಲ್ ಗಂಗಾಧರ ತಿಲಕರ್ ಎಂಬತಕ್ಕಂಥವರ ಅಪೇಕ್ಷೆ, ಅರವಿಂದ್ರ ಅಪೇಕ್ಷೆ, ರಿಪೀಟೆಡ್ ಬೈ ರವೀಂದ್ರನಾಥ್ ಟ್ಯಾಗೋರ್ ಆ್ಯಂಡ್ ವೀರ್ ಸಾವರ್ಕರ್. ಇದ್ರ ಬಗ್ಗೆ ಪುಸ್ತಕನೇ ಬರೆದೋದು. ರಾಷ್ಟ್ರೀಯತೆಯೇ ನಮ್ಮ ಮುಖ್ಯವಾದಂಥ ಬೇಸ್ ಆಗಬೇಕು. ಈಗ ಹೇಳಿ, ನಮ್ಮ ರಾಷ್ಟ್ರವನ್ನು ಯಾವ ತತ್ವದ ಮೇಲೆ ಮಾಡಬೇಕು? ಯಾವ ತತ್ವದ ಮೇಲೆ ಬೆಳೆಸಬೇಕು? ರಾಷ್ಟ್ರೀಯತೆ ಮೇಲೆ. ಯಾಕೆ ಅಂದರೆ ಬಂಡವಾಳಶಾಹಿ ಎಂಬುವಂಥದ್ದು ದುಡ್ಡು ಮಾಡುವಂಥ, ದುಡ್ಡು ಪ್ರಧಾನವಾದಂಥ ಒಂದು ಸಿಸ್ಟಮ್. ಸಮಾಜವಾದ ಅಂತ ಹೇಳಿದರೆ ದ್ವೇಷದ ಆಧಾರದ ಮೇಲೆ ನಿಂತಿರ್ತಕ್ಕಂಥದ್ದು. ಸನಾತನವಾದ ರಾಷ್ಟ್ರೀಯತೆ ಎಂಬತಕ್ಕಂಥದ್ದು ನಿಜವಾದ ಅರ್ಥದಲ್ಲಿ ನ್ಯಾಷನಲಿಸಮ್ ಈಸ್ ಎ ಪವರ್ಫುಲ್ ಐಡಿಯಾಲಜಿಕಲ್ ಬೇಸ್ ಆನ್ ವಿಚ್ ವಿ ಹ್ಯಾವ್ ಟು ಬಿಲ್ಡ್ ದಿಸ್ ನೇಷನ್. ಸ್ವಾತಂತ್ರ್ಯ ನಿಜವಾಗಿ ಅರ್ಥಪೂರ್ಣ ಆಗಬೇಕಂತಾದರೆ ಈ ದೇಶದಲ್ಲಿ ರಾಷ್ಟ್ರೀಯತೆಯನ್ನು ಬಲಪಡಿಸಬೇಕು. ರಾಷ್ಟ್ರೀಯತೆ ಬಲಪಡಿಸಿದಾಗ ನಮ್ಮ ರಾಷ್ಟ್ರದ ಪ್ರತಿಯೊಬ್ಬನನ್ನು ಕೂಡ ನನ್ನ ದೇಹದ ಅಂಗದ ಭಾಗ ಎಂದು ತಿಳಿತಕ್ಕಂಥ ಆ ಪುರುಷ ಸೂಕ್ತದಲ್ಲಿ ಬರುವಂತೆ ನನ್ನ ದೇಹದ ಅಂಗಾಂಗದ ಭಾಗ ಅಂತ ತಿಳಿದಾಗ ನನ್ನಲ್ಲಿ ನನ್ನ ಕಾಲು ಡಿಪ್ರೈವ್ಡ್, ನನ್ನ ಕಾಲು ಶೆಡ್ಯೂಲ್ ಟ್ರೈಬು, ಹಿಂದೆ ಉಳಿದದ್ದು SC ST ಎಲ್ಲ ನನ್ನಲ್ಲೇ ಇದೆ. ಅವುಗಳನ್ನ ಏನು ಮಾಡ್ತೀನಿ ನಾನು? ಐ ಮೇಕ್ ದಮ್ ಪವರ್ಫುಲ್ ಬಿಕಾಸ್ ಇಟ್ ಇಸ್ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ಮೈ ಬಾಡಿ.
ಈ ರೀತಿಯಲ್ಲಿ ನಾನು ರಾಷ್ಟ್ರೀಯತೆಯ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಹೊರಟ್ರೆ ಬಾಕಿ ಎಲ್ಲವೂ ಸಬಾರ್ಡಿನೇಟ್ ಆಗಿಬಿಡ್ತದೆ. ಇದನ್ನು ನಾವು ಮಾಡಿದರೆ ನಿಜವಾದ 75ನೇ ವರ್ಷಕ್ಕೆ ಅರ್ಥಪೂರ್ಣವಾದದ್ದು ಆಗ್ತದೆ. ಎರಡನೇದು, ಆರ್ ಯು ಪ್ರೌಡ್ ಆಫ್ ದಿ ಟ್ರೆಡಿಷನ್ ಆಫ್ ದಿಸ್ ಕಂಟ್ರಿ? ಈ ದೇಶದ ಸಂಸ್ಕೃತಿಯ ಬಗ್ಗೆ, ಇತಿಹಾಸದ ಬಗ್ಗೆ, ನಮ್ಮ ಪೂರ್ವಿಕರ ಸಿದ್ಧಿ ಸಾಧನೆಗಳ ಬಗ್ಗೆ, ಪರಂಪರೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸಾಹಿತ್ಯದ ಬಗ್ಗೆ ನಿಮಗೇನಾದರೂ ತಿಳುವಳಿಕೆ ಇದೆಯಾ? ಇದ್ರ ಬಗ್ಗೆ ಹೆಮ್ಮೆ ಇದೆಯಾ? ಅದನ್ನು ನಮ್ಮ ಶಿಕ್ಷಣದಲ್ಲಿ ಕೊಡಿ. ದಿ ಏನ್ಷಿಯಂಟ್ ಇಂಡಿಯನ್ ಸೈನ್ಸಸ್, ದಿ IIT ಕಾನ್ಪುರ್ ಇಸ್ ವರ್ಕಿಂಗ್ ಆನ್ ಇಟ್ ನಾ. ಐನ್ಸ್ಟೀನ್ಗಿಂತ ಮೊದಲು, ನ್ಯೂಟನ್ಗಿಂತ ಮೊದಲು ನಮ್ಮಲ್ಲಿ ಇತ್ತು ಇದು ಅನ್ನುವುದನ್ನು ಗುರುತಿಸಿ ಈಗ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ತರಲಿಕ್ಕೆ ಮಾಡ್ತಾ ಇದ್ದಾರೆ. ಯಾಕೆ? ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ರಾಷ್ಟ್ರೀಯತೆ ರಾಷ್ಟ್ರೀಯತೆ ರಾಷ್ಟ್ರೀಯತೆ. ಆ ದೃಷ್ಟಿಯಿಂದ ನಾವು ಈ ರಾಷ್ಟ್ರೀಯತೆಯ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡುವಂಥದ್ದು. ಮತ್ತು ನಾವು ಈ ಅಭಿಮಾನದ ನಡುವೆ ಕೂಡ ಇತಿಹಾಸದಿಂದ ಒಂದು ಪಾಠ ಕಲಿಬೇಕಾದ್ದು. ಯಾರ್ಯಾರೋ ಬಂದು ಆಕ್ರಮಣ ಮಾಡಿ ನಮ್ಮನ್ನೆಲ್ಲ ಆಳಿ ದಾಸರನ್ನಾಗಿ ಮಾಡಿ ಹೋದಕ್ಕೆ ಕಾರಣ ಏನು? ನಮ್ಮಲ್ಲಿ ವೀಕ್ ಲಿಂಕ್ಸ್ ಇದ್ವು. ಆ ವೀಕ್ ಲಿಂಕ್ಸನ್ನು ಈಗ ಮತ್ತೆ ನಾವು ಬಿಡದ ಹಾಗೆ ಸ್ಟ್ರಾಂಗ್ ಮಾಡಬೇಕು ಅಲ್ವೇ? ಇದು ದುಃಖಕರವಾದ ಇತಿಹಾಸ. ಇನ್ನು ಭಾರತದ ಸಂಪತ್ತು, ಸುಬ್ರಹ್ಮಣ್ಯರ ಹತ್ರ ಈಗ ಮಾತಾಡ್ತಾ ಇದ್ದೆ ನಾನು. ಇಲ್ಲಿ ಈ ಪದ್ಯ ಹೇಳಿದ ಹುಡುಗಿಯರು ಚೆಂದಾಗಿ ಹೇಳಿದರು. ಶ್ರೀಗಂಧದ ರೆಫರೆನ್ಸ್ ಮಾಡ್ತಿದ್ದಾಗ ನನಗೆ ಎಚ್ಚೆತ್ತುಬಿಟ್ಟೆ ನಾನು. ಯಾಕೆಂದರೆ ನಾನು ಶ್ರೀಗಂಧದ ನಾಡಿನಿಂದ ಹುಟ್ಟಿ ಬಂದವನು. ಶಿಕಾರಿಪುರ, ಸೊರಬ, ಸಾಗರ. ಇಲ್ಲಿದ್ದಾಳೆ ನಮ್ಮ ಹುಡುಗಿ ಇದ್ದಾಳೆ ಸೊರಬ ಸಾಗರದವರು. ವಿ ಆರ್ ರಿಯಲಿ ಪ್ರೌಡ್. ಯಾವುದಕ್ಕೆ? ಶ್ರೀಗಂಧದ ನಾಡು ಅದು. ಕುವೆಂಪುನವ್ರ ನಾಡು ಅವೆಲ್ಲ ಇದ್ದದ್ದು ಅಲ್ಲಿ. ನಾನು ಚಿಕ್ಕ ಹುಡುಗ ಆಗಿದ್ದಾಗ ನನ್ನ ಮನೆಯಲ್ಲಿ ಕಟ್ಟಿಗೆ ಕಾಡಿನಿಂದ ಕಟ್ಟಿಗೆ ಗಾಡಿಯಲ್ಲಿ ಬರ್ತೀವಿ, ಅದನ್ನೆಲ್ಲ ಒಲೆಗಿಟ್ಟು ಬಿಸಿ ನೀರನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ಅನೇಕ ದಿವಸ ನೆನಪಿದೆ ನನಗೆ. ಆ ಬಿಸಿ ನೀರು ಮಾಡ್ತಿರುವಾಗ ಈ ಗಂಧದ ಪರಿಮಳ ಮನೆಯಲ್ಲಿ ಬರ್ತಾ ಇತ್ತು. ಬರುವಾಗ ನನ್ನ ಅಮ್ಮ ಹೇಳ್ತಾ ಇದ್ರು, ಆಹಾ ಕಟ್ಟಿಗೆ ಎಲ್ಲೆಲ್ಲೋ ಒಂದು ಗಂಧದ ಪೀಸ್ ಬಂದಿರಬೇಕು, ಅದಕ್ಕೆ ಪರಿಮಳ ಬರ್ತಾ ಇದೆ ಅಂತ ಅಮ್ಮ ಹೇಳ್ತಿದ್ಲೇ ಹೊರತು, ಅಪ್ಪ ಹೇಳ್ತಿದ್ದೇ ಹೊರತು ಒಲೆಯಿಂದ ಅದನ್ನ ತೆಗಿತಿರ್ಲಿಲ್ಲ. ಯಾಕೆಂದ್ರೆ ಬೇಕಾದಷ್ಟು ಗಂಧ, ಸಮೃದ್ಧಿ, ಒಲೆ ಹಾಕಿ ಸುಡುವಷ್ಟು ಸಮೃದ್ಧಿ, ಏನೂ ಚಿಂತೆ ಇಲ್ಲ ನಮ್ಗೆ. ಅಷ್ಟೊಂದಿತ್ತು. ಮಲಯೇ ಬಿಲ್ಲ ಪುರಂದ್ರಿ ಚಂದನ ತರು ಕಾಷ್ಠಂ ಇಂಧನಂ ಕುರುತೆ ಅಂತ ಒಬ್ಬ ಸಂಸ್ಕೃತಕ್ಕೆ ಹೇಳ್ತಾನೆ. ಈ ಪಶ್ಚಿಮ ಘಟ್ಟಗಳಲ್ಲಿ ಇಲ್ಲೂ ಇತ್ತು ಒಂದು ಕಾಲದಲ್ಲಿ, ಕಳ್ಕೊಂಡಿದ್ದೀವಿ ನಾವೆಲ್ಲ. ಇಲ್ಲಿರ್ತಕ್ಕಂಥ ಸಾಮಾನ್ಯ ಹೆಂಗಸರು ಈ ಚಂದನ ತರುವನ್ನು ಅಡಿಗೆಗಾಗಿ, ಕಟ್ಟಿಗೆಗಾಗಿ ಉಪಯೋಗಿಸ್ತಾ ಇದ್ರು ಅನ್ನುವಂಥದ್ದು ಇತಿಹಾಸದಲ್ಲಿ ಬರ್ತದೆ. ಇದು ಅಷ್ಟು ಶ್ರೀಮಂತವಾದ ಈ ನಾಡು ಇವತ್ತು ಏನಾಗಿದೆ? ಮಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಶ್ರೀಗಂಧ ಹಾಕಿದ್ದೀರಿ, ಬೆಳೆದಿದ್ದೀರಿ ನೀವು, ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ಹೌದಲ್ವಾ? ಗೊತ್ತು ನನಗೆ. ಅದರಿಂದ ನನ್ನ ಮನೆಯಲ್ಲಿ ಹಾಕಿದ ಶ್ರೀಗಂಧವನ್ನು ಮನೆಯೇ ಹೊರಗೆ ಬೋಲ್ಟ್ ಹಾಕಿ ಬೀಗ ಹಾಕಿ ಕಳ್ಳರು ಬಂದು ಬೇಗ ಬಂದು ಮಿಷಿನಿಂದ ರಬ ಕತ್ತರಿಸ್ಕೊಂಡು ತಗೊಂಡು ಕಡೆ ನೋಡುವಷ್ಟು ಅದು ಬಂದು ಹೋಯ್ತು, ಕೇರಳಕ್ಕೆ ಹೋಯ್ತು. ಆಗಲೇ ನಮ್ಮ ಸಂಪತ್ತುಗಳನ್ನು ಸಂರಕ್ಷಿಸುವ ಈ ಸ್ವಾತಂತ್ರ್ಯ ನಮಗಿದೆಯಾ? ನಮ್ಗೆ ಯಾಕಿಲ್ಲ ಅದು? ಒನ್ಸ್ ಅಗೇನ್ ಕೋಟ್, ಶ್ರದ್ಧೆಯರಾದಂಥ ಶಿವರಾಮ್ ಕಾರಂತರನ್ನು ನಾನು ಕೋಟ್ ಮಾಡ್ತೇನೆ. ಎದ್ದು ನಿಂತು ಕೋರ್ಟಿಗೆ ಹೋಗಿ ಸ್ಟಾಪ್ ಮಾಡಿದವರು, ಗಲಾಟೆ ಮಾಡಿದವರು. ಯಾವ ವಿಷಯದಲ್ಲಿ? ದೊಡ್ಡ ದೊಡ್ಡ ಕಲ್ಲಿನ ಬೆಟ್ಟಗಳನ್ನೆಲ್ಲ ಕಡ್ದು ಆ ಕಲ್ಲನ್ನು ನಾವು ಉಪಯೋಗಿಸ್ತಾ ಇರುವಾಗ, ಅಯ್ಯ ಈ ಬೆಟ್ಟ ನಿನಗೆ ಮಾತ್ರ ಅಲ್ಲ ಇರುವುದಿಲ್ಲ, ಜನರೇಷನ್ಸ್ ಟುಗೆದರ್, ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲ ತನಕ ಈ ಕಲ್ಲಿನ ಬೆಟ್ಟ ಇರಬೇಕು. ಹಾಗಾಗಿ ರಾಷ್ಟ್ರೀಯ ಸಂಪತ್ತು, ಈ ಸಂಪತ್ತನ್ನು ಖರ್ಚು ಮಾಡಿಬಿಡುವುದಲ್ಲ. ನೋಡಿ, ಅಮೆರಿಕಾದ ಬುದ್ಧಿವಂತರು ಏನು ಮಾಡ್ತಾರೆ ಗೊತ್ತೇನ್ರಿ? ಅಮೆರಿಕಾದಲ್ಲಿ ಬೇಕಾದಷ್ಟು ಆಯಿಲ್, ಕ್ರೂಡ್ ಆಯಿಲ್ ಸಿಗ್ತದೆ, ಆದರೆ ಅದನ್ನು ತೆಗೆಯುವುದಿಲ್ಲ. ಕಾಲ್ಡ್ ಎಲ್ಲ ಅರೇಬಿಯನ್ ಕಟ್ಟಿಸಿದ ತೆಗೆದು ಯಾಕೆ? ಅರೇಬಿಯದ ಪೂರ್ತಿ ಖರ್ಚಾಗಬೇಕು. ಆಮೇಲೆ ಅವರು ಬಡವರಾಗಿ ನಮ್ಮ ಹತ್ರ ಕಾಲಿಗೆ ಬರಬೇಕು. ಆಗ ನಾವು ಸ್ವಲ್ಪ ಕೊಡ್ತೇವೆ ಅವರಿಗೆ. ಈ ತರಹ ಬಂಡವಾಳಶಾಹಿಗಳ ಕೆಟ್ಟ ಬುದ್ಧಿ ಅಮೆರಿಕಾದ ಬೇಕಾದಷ್ಟಿದೆ. ಅದರ ಹಿನ್ನೆಲೆಯಲ್ಲಿ ಅದನ್ನು ಬಿಟ್ಟ ಹಾಗೆ ನಮ್ಮ ಭಾರತದ ಸಂಪತ್ತು ನಿಜವಾಗಿ ಅಂತ ಹೇಳಿದರೆ, ಆರ್ ವಿ ಸೇಫ್ ಗಾರ್ಡಿಂಗ್ ಅವರ್ ವೆಲ್ತ್? ವಿಶಾಲವಾದ ಭೂಮಿ, ನದಿ, ಸಮುದ್ರ, ಬೆಟ್ಟ, ಪರ್ವತಗಳು, ವನ ಸಂಪತ್ತು, ಪ್ರಾಣಿಗಳು, ವಿಪರೀತವಲ್ಲದ ಹಿತಕರವಾದ ಹವಾಗುಣ, ಖನಿಜಗಳು, ಮಳೆ, ಕೃಷಿಯೋಗ್ಯ ಭೂಮಿ, ಎಷ್ಟು ಸರ್? ವಿ ಆರ್ ಎ ರಿಚ್ ಕಂಟ್ರಿ. ಅಭಿಮಾನದಲ್ಲಿ ಹೇಳ್ಕೊಳ್ಬೇಕಾದ್ದು ವಿ ಆರ್ ಎ ರಿಚ್ ಕಂಟ್ರಿ. ವಿ ಹ್ಯಾವ್ ಬಿಕಮ್ ಪುವರ್ ಬಿಕಾಸ್ ಇದನ್ನೆಲ್ಲ ನಾವು ಕಳ್ಕೊತಾ ಇದ್ದೆ. ಮೊನ್ನೆ ಒಂದು ಯೂಟ್ಯೂಬಿನ ಯಾವುದೋ ಒಂದು ಇದರಲ್ಲಿ ನೋಡುವಾಗ ನನಗೆ ದುಃಖವಾಗಿದ್ದು, ಇಲ್ಲಿ ಕೂತವರೆಲ್ಲರೂ ಕೂಡ ಆಲೋಚನೆ ಮಾಡಿ, ಎಷ್ಟು ಸತ್ಯವೋ ಇದು ಸತ್ಯವಾಗದಿರಲಿ, ಇದು ಸುಳ್ಳಾಗಲಿ ಅಂತ ಬೇಡಿಕೆಯಿಂದ ನಾನು ಇಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು 10 ವರ್ಷದಲ್ಲಿ ಮಂಗಳೂರು ಮುಳುಗಿ ಹೋಗ್ತದೆ, ಮುಂಬೈ ಮುಳುಗಿ ಹೋಗ್ತದೆ ಎಂಬುದು ನಾಸಾ ವಿಜ್ಞಾನಿಗಳ ಅಸೆಸ್ಮೆಂಟ್. ಸರ್, ಇಲ್ಲಿ ಸೈನ್ಸ್ ಪ್ರೊಫೆಸರ್ ಇದ್ದಾರಲ್ಲ ಇಲ್ಲಿ ಗಣೇಶ್ ಅವರು, ನೀವು ಹೇಳ್ಬೇಕು, ನಂಗೆ ಗೊತ್ತಿಲ್ಲ ಏನಂತ.
ಆ ದೊಡ್ಡ ದೊಡ್ಡ ನೀರಿನ ಬಂಡೆಗಳೆಲ್ಲವೂ ಕೂಡ ನೀರು ಕಲ್ಲುಗಳಿದೆ, ಅದೆಲ್ಲ ಕರಗಿ ದಿ ಕ್ವಾಂಟಮ್ ಆಫ್ ವಾಟರ್ ಇನ್ ದಿ ಓಷನ್ ಅದು ಜಾಸ್ತಿಯಾಗಿ ಕನಿಷ್ಠ ಒಂದು 20-30 ಮೀಟರ್ ಆದರೂ ಕೂಡ, ಅಂದರೆ ನಮ್ಮ ಕದ್ರಿ ಬೆಟ್ಟ ಮುಳುಗ್ತದೆ ಮಾತ್ರ ಅಲ್ಲ, ಅದೆಲ್ಲ ಹೋಯ್ತು ಮನೆಯಲ್ಲ. ಹಾಗಾಗಿ ಆಸ್ತಿ ಪಾಸ್ತಿ ಮಾಡೋರು ಮಂಗಳೂರು ಯೋಚನೆ ಮಾಡಿ ಅಕಸ್ಮಾತ್ ಮಾಡಿದರೆ ಬೇಗ ಮಾರಿ ಬೆಂಗಳೂರು ಹೋಗಿ. ತಮಾಷೆಗೆ ಹೇಳ್ತಾ ಇದ್ದೀನಿ ನಾನು. ಇದು ಏನಿದು ಮುಂಬೈ ಮುಳುಗ್ತದೆ ಅಂತ ಹೇಳುವಾಗ ಏನು ಕಥೆ ಇದು? ನಾವು ಸ್ವತಂತ್ರವಾದ ಈ ದೇಶದಲ್ಲಿ ಸಂಪತ್ತನ್ನು ಹೇಗೆ ಮಾಡ್ತಾ ಇದ್ದೀವಿ? ನಮ್ಮ ಕೆ ವಿ ರಾವ್ ಅವರು ಕೇಳಿದ್ರು, ಟಿ ವಿ ಅವರು ಕೇಳುವಾಗ ಏನೊಂದು, ಹೌದು ನಾವು ಎನ್ವೈರನ್ಮೆಂಟನ್ನು ಇಷ್ಟು ಹಾಳು ಮಾಡಿದ್ದೇವೆ, ದಿ ವಾರ್ಮ್ತ್ ಬಿಸಿ ಜಾಸ್ತಿ ಆಗ್ತಾ ಇದ್ದು ಆಟೋಮ್ಯಾಟಿಕಲಿ ಹಿಮ ಕರಗಿ ನಮ್ಮ ನದಿ ಇದೆಲ್ಲವೂ ಜಾಸ್ತಿ ಆಗಿ ನಮ್ಮ ನೀರು ಜಾಸ್ತಿ ಆಗಿ ಅದು ಮುಳುಗುವ ಚಾನ್ಸ್ ಉಂಟು ಅಂತ ಹೇಳಿ ಕೂತವ್ರಿಗೆಲ್ಲ ಹೆದರಿಕೆ ಮಾಡಿಬಿಟ್ಟಿದ್ದಾರೆ. ಯೋಚನೆ ಮಾಡಿ ಏನು ಮಾಡಬೇಕು ಅಂತ. ರೈಟ್, ನಾವು ನಮ್ಮ ಸಂಪತ್ತನ್ನು ರಕ್ಷಣೆ ಮಾಡ್ತಾ ಇದ್ದೇವೇನೋ. ರಾಷ್ಟ್ರೀಯ ಸ್ವಾತಂತ್ರ್ಯ ಅನ್ನುವಾಗ ನಮ್ಮಲ್ಲಿರ್ತಕ್ಕಂಥ ಅತಿ ದೊಡ್ಡ ಸಂಪತ್ತು ಅಂದರೆ ಹ್ಯೂಮನ್ ರಿಸೋರ್ಸ್. ನರೇಂದ್ರ ಮೋದಿ ಹೇಳಿದರು ನಮ್ಮಲ್ಲಿ 50 ವರ್ಷಕ್ಕಿಂತ ಕೆಳಗಿನವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ. ಯೂಸ್ಲೆಸ್ ಫೆಲೋಸ್, ಸೋಮಾರಿಗಳು. ಅವ್ರನ್ನ ಉಪಯೋಗ ಮಾಡ್ಕೊಳ್ದೆ ನಾವು ಈ ಹ್ಯೂಮನ್ ರಿಸೋರ್ಸನ್ನು ವೇಸ್ಟ್ ಮಾಡ್ತಾ ಇದ್ದೇವೆ. ಅದರಿಂದ ಹ್ಯೂಮನ್ ರಿಸೋರ್ಸ್ ಆಫ್ ಇಂಡಿಯಾ ಈಸ್ ಅನದರ್ ವೆಲ್ತ್. ಆರ್ ವಿ ರೈಟ್ಲಿ ಯೂಸಿಂಗ್ ದಿಸ್ ರಿಸೋರ್ಸ್? ಯೋಚನೆ ಮಾಡಿ. ಇಲ್ಲದಿದ್ದರೆ ಎಲ್ಲಿದೆ ಸ್ವಾತಂತ್ರ್ಯ? ನಿರುದ್ಯೋಗದ ಮಾತೇ ಆಡಬಾರ್ದು. ಪ್ರತಿಯೊಬ್ಬರಿಗೂ ಉದ್ಯೋಗ ಮಾಡಲಿಕ್ಕೆ ಈ ಜಗತ್ತಲ್ಲಿ ಬೇಕಾದಷ್ಟಿದೆ. ಅವ್ನು ಹುಡುಕಬೇಕು, ಅದಕ್ಕೆ ಯೋಗ್ಯನಾಗಬೇಕು. ಅಷ್ಟೇ ಹೀಗೆ ಹೇಳ್ತಾ ಇದ್ದೇನೆ. ಹಾಗಾಗಿ ಇತರ 3 ಸಂಪತ್ತೇನಿದೆ, ಶಿಕ್ಷಣ, ಆರೋಗ್ಯ ಮತ್ತು ಆಹಾರ, ಈ ಮೂಲಕ ನಮ್ಮ ಸಂಪತ್ತನ್ನು ಜಾಸ್ತಿ ಮಾಡಬೇಕು. ಇನ್ನೊಂದು ಪಾಯಿಂಟ್, ಯಾರಿಗಾದರೂ ಇರ್ಕಾದರೆ ಬೇಜಾರು ಮಾಡಬೇಡಿ. ಈ ದೇಶವನ್ನು ಆಳಿರ್ತಕ್ಕಂಥ ಆಡಳಿತಗಾರರು, ಚುನಾಯಿತ ಜನಪ್ರತಿನಿಧಿಗಳು, ನಿರ್ವಹಣೆ ಮಾಡಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು, ಇವರೇ ನಮ್ಮ ನೇತಾರರು. ದೀಸ್ ಪೀಪಲ್ ಹ್ಯಾವ್ ಫೇಲ್ಡ್ ಇಂಡಿಯಾ. ಇವರು ನಮ್ಮ ದೇಶವನ್ನು ಸೋಲಿಸಿದ್ದಾರೆ ಅಂತ. ಪ್ರಗತಿಗೆ ಪ್ರತಿಬದ್ಧರೂ ಆದಲ್ಲಿ ಅಭಿವೃದ್ಧಿ ಖಾತ್ರಿಯಾಗುವುದು. ಇದರಿಂದ ನಾವಿಂದು ಸೋಲ್ತಾ ಇರುವುದು ದೂರವಾಗಿ ಸ್ವತಂತ್ರಗಳು, ಜಯಶಾಲಿಗಳು ಆಗ್ತದೆ. ದಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆ್ಯಂಡ್ ದಿ ಅಡ್ಮಿನಿಸ್ಟ್ರೇಟರ್ಸ್ ಆಫ್ ದಿಸ್ ಕಂಟ್ರಿ ಆರ್ ದಿ ಲೀಡರ್ಸ್ ಆ್ಯಂಡ್ ದೇ ಶುಡ್ ಬಿ ಕೇಪಬಲ್, ಎನ್ಲೈಟೆಂಡ್, ಪೇಟ್ರಿಯಾಟಿಕ್ ಆ್ಯಂಡ್ ಕಮಿಟೆಡ್. ಡಿಡ್ ವಿ ಫೇಲ್ ಬಿಕಾಸ್ ಆಫ್ ದೆಮ್? ಎಸ್, ಅವರಿಂದ ನಾವು ಸೋತಿದ್ದೇವೆ. ಬಿಕಾಸ್ ದೇ ಡಿಡ್ ನಾಟ್ ಡೂ ದ ಡ್ಯೂಟಿ ಪ್ರಾಪರ್ಲಿ. ಚುನಾಯಿತರಾದವರು ಎಲ್ಲೆಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ, ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ. ಒಂದು, ಅಯ್ಯೋ ಅವರಿಗೆ ಮಾತ್ರ ಹೇಳುವುದಲ್ಲ, ನಾವು ಜನಜಾಗೃತರಾಗಿದ್ದೇವೇನೋ. ಜನಜಾಗೃತಿಯೇ ಪ್ರಜಾಪ್ರಭುತ್ವದ ಯಶಸ್ಸಿನ ಜೀವಾಳ ಅಲ್ವಾ ಸರ್? ವಿಜಿಲೆನ್ಸ್ ಅದು ಎಟರ್ನಲ್ ವಿಜಿಲೆನ್ಸ್ ಈಸ್ ದಿ ಪ್ರೈಸ್ ಫಾರ್ ಡೆಮಾಕ್ರಸಿ. ಎಟರ್ನಲ್ ವಿಜಿಲೆನ್ಸ್ ಈಸ್ ದಿ ರೂಟ್ ಆಫ್ ಸಕ್ಸಸ್ ಆಫ್ ಡೆಮಾಕ್ರಸಿ. ವಿ ಆಸ್ ವೋಟರ್ಸ್, ವಿ ಆಸ್ ಸಿಟಿಸನ್ಸ್, we are not vigilant, not responsible and do not fight for justice and progress. ಇದನ್ನು ನೀವು ಒಪ್ಕೋತೀರಾ? ಲಾಸ್ಟ್ಲಿ, ಭ್ರಷ್ಟತೆ, ಅಜ್ಞಾನ, ಬೇಜವಾಬ್ದಾರಿತನ, ಭಾಷೆ, ಜಾತಿ, ಹುಟ್ಟಿನ ಆಧಾರದ ಮೇಲೆ ಸ್ವಾರ್ಥ, ಅಸಂಘಟಿತವಾದ ಸಮಾಜ, ಸೋಮಾರಿತನ, ನಿರಾಶೆಗಳು ಇಂದು ಭಾರತದ ಅಪಾಯಕಾರಿಯಾದ ಶತ್ರುಗಳಾಗಿದ್ದು, ಒಳಗಿನ ಶತ್ರುಗಳು. ಇವರು ಒಳಗೆ ವೀಕ್ ಇದ್ದರೆ ಹೊರಗಿನ ಟೆರರಿಸ್ಟ್ ಬರದೆ ಏನು ಮಾಡ್ತಾರೆ? ಬಂದೇ ಬರ್ತಾರೆ. ಆದ್ದರಿಂದ ನಮ್ಮ HRD ಕೇಳುವಂಥ 2ನೇ ಪ್ರಶ್ನೆಗೆ ಬಂದಿದ್ದೇನೆ. ವಾಟ್ ಡು ಯು ವಾಂಟ್? ಒಂದು ಕ್ಲಿಯರ್. 2ನೇದು, ವಾಟ್ ಆರ್ ಯು ಅಫ್ರೈಡ್ ಆಫ್? ಇಲ್ಲಿ ಕೂತವರು ಬಹಳಷ್ಟು ನಮ್ಮ ಕಣ್ಣಿನಲ್ಲೇ ನಾವು ನೋಡ್ಬೋದು ಭಾರತದ ಭವಿತವ್ಯದ ಟ್ರ್ಯಾಜಿಡೀಸ್, ದುಃಖಗಳನ್ನು ನೋಡುವ ಸಂದರ್ಭ ಬಂದಿತ್ತು ನಮಗೆ. ಹೇಳಿದ್ದಿಲ್ಲ, 10 ವರ್ಷದಲ್ಲಿ ಮುಳುಗ್ತದೆ ಮಂಗಳೂರು. ಈ ಥರದ್ದು ಇನ್ನೇನೇನು ಬರ್ತದೋ ಗೊತ್ತಿಲ್ಲ. ಮಾತ್ರ ಅಲ್ಲ, ನಮ್ಮ ಸುತ್ತಲೂ ಶತ್ರುಗಳನ್ನು ನಾವು ಹೇಗೆ ಡೀಲ್ ಮಾಡ್ತಾ ಇದ್ದೇವೆ. ಈಗ ಸ್ವಲ್ಪ ಪರವಾಗಿಲ್ಲ, ಮೊದಲೆಲ್ಲ ತುಂಬ ವೀಕಾಗಿತ್ತು. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಅರೇ, ಕಾಬೂಲಿಗೆ 10 ಕಿಲೋಮೀಟರ್ಗೆ ಬಂದಾಯ್ತವು. ಯಾರು? ತಾಲಿಬಾನಿಗಳು ಬಂದಾಯ್ತು. ಎಲ್ಲಿದೆ ಸ್ವಾತಂತ್ರ್ಯ? ಯು ಇಮ್ಯಾಜಿನ್, ನೀವೇ ಆ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಒಂದು ಕುಟುಂಬದ, ಮುಗ್ಧ ಆಗಿರ್ತಕ್ಕಂಥ ಒಂದು ಕುಟುಂಬದ ಹೆಣ್ಣುಮಗಳು ನೀವೆಂದು ಇಟ್ಕೊಳ್ಳಿ. ವೇರ್ ಇಸ್ ದಿ ಸೆಕ್ಯೂರಿಟಿ ಫಾರ್ ಯು? ಹೊತ್ಕೊಂಡು ಹೋಗ್ತಾರೆ ಅವರ ಕಾಮತೃಪ್ತಿಗೋಸ್ಕರವಾಗಿ. ಹೋಯ್ತು ಕೆಲಸ ಅಲ್ಲಿ. ಅಫ್ಘಾನಿಸ್ತಾನ್ ಈಸ್ ಕೊಲಾಪ್ಸಿಂಗ್. ಅಫ್ಘಾನಿಸ್ತಾನ ಬಿದ್ದ ಮೇಲೆ ಬೆನ್ನು ಮೂಳೆ ಇಲ್ಲದಂಥ, ತಾಕತ್ತೇ ಇಲ್ಲದಂಥ ಪಾಕಿಸ್ತಾನದ ಕಥೆ ಎಂಥದ್ದು? ಯಾರು ಎನಿಬಿಡಿಕೆ ಆಕ್ರಮಣ ಮಾಡಿಬಿಡುವುದು. ಆದ್ದರಿಂದ ನಮ್ಮ ಪಕ್ಕದಲ್ಲಿ ಪಾಕಿಸ್ತಾನದ ಬದಲು ತಾಲಿಬಾನ್ ಸ್ಥಾನ ಬರುವ ಸಂದರ್ಭಗಳು ಬೇಗ ಉಂಟು. ಅದಕ್ಕೆ ಬೇಕಾಗಿ ನಾವು ಎಷ್ಟು ಸ್ಟ್ರಾಂಗ್ ಆಗಬೇಕು ಗೊತ್ತಿಲ್ಲ. ವಿ ಆರ್ ಅಫ್ರೈಡ್ ಆಫ್ ದೀಸ್ ಥಿಂಗ್ಸ್. ನಮ್ಮ ಒಳಗಿನ ಶತ್ರುಗಳ ಬಗ್ಗೆ ನಮಗೆ ಭಯ ಇದೆ, ಹೊರಗಿನ ಶತ್ರುಗಳ ಬಗ್ಗೆ ಕೂಡ ನಮಗೆ ಭಯ ಇದೆ. ಕರಪ್ಷನ್, ಇಗ್ನೊರೆನ್ಸ್,
ಆ್ಯಂಡ್ ಇರೆಸ್ಪಾನ್ಸಿಬಿಲಿಟಿ, ಸೆಲ್ಫಿಶ್ನೆಸ್ ಇವೆಲ್ಲವೂ ಕೂಡ ನಮ್ಮ ಶತ್ರುಗಳಾಗಿದ್ದು ಸ್ವಾತಂತ್ರ್ಯ ಸೋಲ್ತಾ ಇರುವುದು ಇಲ್ಲಿ. ಸ್ವಾತಂತ್ರ್ಯಕ್ಕೆ ಬೆಲೆ ಬರಬೇಕಾದ್ರೆ ನಾವು, ನೀವು, ನಾವು ಜವಾಬ್ದಾರಿ ಹೊತ್ತು ಪರಿವರ್ತನೆಗೆ ಕ್ರಿಯಾಶೀಲರಾಗಬೇಕು. ವಿದ್ಯಾವಂತ ಸಜ್ಜನರು ಸೋಮಾರಿಗಳಾದರೆ ದುಷ್ಟರಾದವರು ಅಜ್ಞಾನಿಗಳೇ ನಮ್ಮನ್ನು ಆಳ್ತಾರೆ. ಅದಕ್ಕೆ ಇಂಗ್ಲೀಷಲ್ಲಿ disinterest of a learned good citizen is more dangerous than the rule of the evil. I quote Bertrand Russell. ಒಬ್ಬ ಇಂಟೆಲೆಕ್ಚುವಲ್, ಗೊತ್ತಲ್ಲ ನಿಮಗೆ. ಇಂಗ್ಲೆಂಡಲ್ಲಿ ಪಾರ್ಲಿಮೆಂಟಿಗೆ ಚುನಾವಣೆ ನಿಂತಾಗ ಇಲ್ಲಿ ಹೇಗೆ ಗೋಪಾಲಕೃಷ್ಣ ಅಡಿಗರು ಬೆಂಗಳೂರಲ್ಲಿ ನಿಂತರು, ಅದೇ ರೀತಿಯಲ್ಲಿ ಇವರು ನಿಂತು, ನೀನು ಶಿವರಾಮ್ ಕಾರಂತ್ ಹೋಗಿ ಚುನಾವಣೆ ನಿಂತರು. ಆಗ ಅವರು ಬರ್ಟ್ರಾಂಡ್ ರಸಲ್ ಕೋಟ್ ಮಾಡಿ ಈ ವಾಕ್ಯ ಹೇಳಿದರು: ಸಜ್ಜನರ ನಿಷ್ಕ್ರಿಯತೆಯು ದುಷ್ಟರ ಆಡಳಿತಕ್ಕಿಂತಲೂ ಅಪಾಯಕಾರಿ. ವಿ ಆರ್ ರೂಲ್ಡ್ ಬೈ ದ ಈವಿಲ್. ಪಾರ್ಟಿ ಯಾವುದಾದ್ರೂ ಆಗಲಿ, ಎಲ್ಲ ಕಡೆ ಪಟಿಂಗರು, ಸ್ವಾರ್ಥಿಗಳು, ಅಯೋಗ್ಯರೇ ತುಂಬಿರುವ ಕಾರಣದಿಂದ ನಾವು ಸಜ್ಜನರು ಮೇಲೆದ್ದು ನಿಲ್ಲಬೇಕು. ಆ್ಯಂಡ್ ದ್ಯಾಟ್ ಈಸ್ ದಿ ವೇ ಟು ಹೆವನ್, ದ್ಯಾಟ್ ಈಸ್ ದಿ ವೇ ಟು ದಿ ಫ್ರೀಡಮ್ ಆಫ್ ಹೆವನ್. ಅದನ್ನು ನಾನು ನಿಮ್ಮ ಮುಂದೆ ನಿವೇದನೆ ಮಾಡ್ತಾ ಮತ್ತೊಮ್ಮೆ ವೈಸ್ ಚಾನ್ಸಲರ್ ಅವರಿಗೆ ಪ್ರಾರ್ಥನೆ ಮಾಡ್ತೇನೆ. ಈ ನನ್ನ ರಿಸರ್ಚನ್ನು ನಾವು ವಿಶ್ವವಿದ್ಯಾಲಯದ ಅನುಕೂಲಕ್ಕೆ ಉಪಯೋಗಿಸೋಣ ಅಂತ ಹೇಳ್ತಾ, ನಾನು ಕಲ್ತದ್ದನ್ನು, ನಾನು ತಂದದ್ದನ್ನು ಬಹಳಷ್ಟನ್ನು ನಿಮಗೆ ವ್ಯಂಗ್ಯವಾಗಿ ಸೂಚ್ಯವಾಗಿ ತಿಳಿಸಿದ್ದೇನೆ, ಯಾವುದನ್ನು ಕೂಡ ಬಿಟ್ಟಿಲ್ಲ. ಹಾಗಾದರೆ ನಾವು ಭಾರತ ಮಾತೆಯ ಒಂದು ಗುಡಿಯನ್ನು ಕಟ್ಟಬೇಕು. ಆ ಗುಡಿಗೆ ಇಟ್ಟಿಗೆ ಯಾವುದು? ಆಹಾರ, ಆರೋಗ್ಯ, ವಿಜ್ಞಾನ ಅಥವಾ ಜ್ಞಾನ. ಇದನ್ನು ನಾವು ಕೊಡ್ತಾ ಇದ್ದೇವೆ. ಈ ಭಾರತ ಮಾತೆಗೆ ಕಟ್ಟಬೇಕಾದ, ದೇಶಕ್ಕೆ ಕಟ್ಟಬೇಕಾದಂಥ ಬಿಲ್ಡಿಂಗಿಗೆ ಇಟ್ಟಿಗೆಯನ್ನು ನಾವೆಲ್ಲ ಕೊಡ್ತಾ ಇದ್ದೇವೆ. ಫುಡ್, ಹೆಲ್ತ್ ಆ್ಯಂಡ್ ಎಜುಕೇಷನ್. ಹಾಗಾದರೆ ಜಲ್ಲಿ ಯಾವುದು? ನಮ್ಮೆಲ್ಲರ ಸದ್ಬುದ್ಧಿ. ಕಬ್ಬಿಣ ಯಾವುದು? ಒಳ್ಳೆಯ ಮನಸ್ಸು ಎಂಬ ಕಬ್ಬಿಣ. ಸಿಮೆಂಟ್ ಯಾವುದು? ಇದನ್ನು ಕೂಡಿಸಿ ಆಗುವಂಥ ಆನಂದ. I quote once again Mahatma Gandhi. He said, there is enough in this country to fulfill your needs, not your wants. ಹಾಗಾಗಿ ಸ್ವತಂತ್ರ ಭಾರತ ಆಗಬೇಕಾದ್ರೆ ನಾವು ನಮ್ಮ ನೀಡ್ಸ್ ಒಳಗೆ ಬದುಕುವುದನ್ನು ಕಲಿಬೇಕು. ನಾನು ಗಾಂಧಿ ಸಿನಿಮಾ ಮಾಡಿದಾಗಲಿಂದ ನಾನು ಗಾಂಧಿಯಾಗಿ ಎಟನ್ ಬರೋ ಜೊತೆಗೆ ಅವರ ಇದನ್ನು ಮಾಡಿದ್ದಲ್ಲ, ನಾನು ಮಾತಾಡಿದ್ದೀನಿ ಅವರು ಆ ಮನುಷ್ಯನ ಜೊತೆಗೆ. ಅದು ಮಾತ್ರ ಮಾಡಿದ್ದು ಮಾತ್ರ ಅಲ್ಲ, ಗುರು ರಾಮಸ್ವಾಮಿ ಅವರ ಆತ್ಮ ಆಟೋಬಯೋಗ್ರಫಿ ಆಫ್ ಇವ್ರದ್ದು ಮಹಾತ್ಮ, ಅದೆಲ್ಲ ಓದಿ ಎಲ್ಲ ಮಾಡುವಾಗ ನಾನು ಮಹಾತ್ಮ ಗಾಂಧಿಯನ್ನು ವಿದ್ಯಾರ್ಥಿಯಾಗಿದ್ದಾಗ ಮೆಚ್ಚುತ್ತಿದ್ದವನಲ್ಲ, ಇವತ್ತಿಗೂ ಮೆಚ್ಚುವುದಿಲ್ಲ. ನಾನು ಮಾತ್ರ ಮಾಡಿದ್ದೀನಿ. ಅನೇಕ ವಿಷಯದಲ್ಲಿ ಆ ಮಹಾನ್ ಮನುಷ್ಯ ತುಂಬ ತಪ್ಪುಗಳನ್ನು ಮಾಡಿ ಈ ದೇಶವನ್ನು ಲಗಡಿ ತೆಗೆದಿದ್ದಾರೆ. ತಪ್ಪು ಮಾಡಿದ್ದಾರೆ ಅವರು. ಅವರ ಅತಿಯಾದ ಧೃತರಾಷ್ಟ್ರ ವ್ಯಾಮೋಹ, ನೆಹರು ಫ್ಯಾಮಿಲಿ ಮೇಲೆ ಇತ್ಯಾದಿ ಎಲ್ಲ ಹಾಳಾಗಿದೆ. ಅದನ್ನು ಬಿಟ್ಬಿಡ್ತೇನೆ ನಾನು. ಆದರೆ ಗಾಂಧಿಯವರೆಲ್ಲ ಮೆಚ್ಚಲಿಕ್ಕೆ ಕಾರಣ ಟ್ರುತ್, ಸತ್ಯಕ್ಕೋಸ್ಕರವಾಗಿ, ಅದಕ್ಕಿಂತ ಹೆಚ್ಚಾಗಿ ಸರಳವಾಗಿ. ಅಮ್ಮ, ಇಲ್ಲಿ ಕೂತವ್ರು ಹೆಣ್ಣು ಮಕ್ಕಳು ಭಾಳ ಜನ ಇದ್ದೀರಿ. ನಾನು ಈ ಪ್ರಶ್ನೆಯನ್ನು ಹೆಂಡತಿ ಕೇಳಿದೆ, ನನ್ನ ತಾಯಿ ಕೇಳಿದೆ, ನನ್ನ ತಂಗಿ ಕೇಳಿದೆ, ಆಮೇಲೆ ಬಂದಿರುವ ನನ್ನ ಸೊಸೆ ಕೇಳಿದೆ, ಮಗಳಿಗೆ ಕೇಳಿದೆ. ಯಾರೂ ಸತ್ಯವಾದ ಉತ್ತರ ಕೊಟ್ಟಿಲ್ಲ. ಏನು ಪ್ರಶ್ನೆ? ನಿನ್ನ ಬಳಿಯಲ್ಲಿ ಎಷ್ಟು ಸೀರೆ ಉಂಟು? ಎಕ್ಸ್ಟೆಂಡ್ ಮಾಡೋದಾದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಗತ್ಯಕ್ಕೂ ಮೀರಿದಷ್ಟು ಚಪ್ಪಲಿಗಳು, ಶೂಸ್ಗಳು, ಅಗತ್ಯಕ್ಕೂ ಮೀರಿದ ವಸ್ತುಗಳೆಲ್ಲ ಇದೆ. ಅದನ್ನು ಎತ್ತಿ ಕೊಡ್ತೀರಾ? ಕೊಡುವುದಿಲ್ಲ. ನನಗೆ ಚೆನ್ನಾಗಿ ನೆನಪಿದೆ ನಮ್ಮ ಮನೋಭಾವ ಏನು ಅನ್ನಲಿಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಮಂಗಳೂರು ಯೂನಿವರ್ಸಿಟಿಗೆ ಒಬ್ಬ ಯಂಗ್ ಲೆಕ್ಚರರ್ ಬಂದರು, ಯಾರು ಅಂತ ಹೆಸರು ಹೇಳೋದಿಲ್ಲ. ಬರ್ತಿದ್ದಾಗೆ ನಮಗೆಲ್ಲ ಬಹಳ ಆತ್ಮೀಯತೆ, ಸ್ನೇಹ ಇತ್ತು. ಅವರು ನಮ್ಮ ಸ್ನೇಹಿತರೊಬ್ಬರ ಮನೆಗೆ ಊಟಕ್ಕೆ ಬಂದಾಗ ಮಾತಾಡ್ತಿರುವಾಗ ಅವರ ಹೆಂಡತಿ, ಅವ್ರ ಗಂಡ ಇತ್ತು ಕೂಡ ಮೇಲೆ 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 ನೋಡ್ತಾ ಇದ್ದಾರೆ. ಎಂಥ ಕತೆ ಅಂದರೆ, ಅವರಿಗೆ ಒಂದು ಮಗು ಇದೆ, 6 ತಿಂಗಳು 8 ತಿಂಗಳು ಮಗು ಇದೆ. ಆ ಮಗುವಿಗೆ ತೊಟ್ಲು ಬೇಕು. ಅವರು ದೂರದಿಂದ ಬಂದವರು, ಅಲ್ಲಿಂದ ತೊಟ್ಲು ತರಲಿಲ್ಲ. ಆ ಮಗುವಿಗೆ ತೊಟ್ಟಲು ಬೇಕಾಗಿದೆ. ಇವರ ಮನೆಯಲ್ಲಿ ತೊಟ್ಲಿದೆ. ಈ ಮನೆಯಲ್ಲಿ ಕತೆ ಏನು ಅಂದರೆ, ಇವ್ರಿಗಾಗಲೇ 2 ಮಕ್ಕಳಾಗಿ ಇನ್ನು ಮುಂದೆ ಮಕ್ಕಳಾಗುವ ಸಾಧ್ಯತೆ ಇಲ್ಲದ ಹಾಗೆ ವ್ಯವಸ್ಥೆಗಳಾಗಿದೆ. ಅರ್ಥ ಆಯ್ತಲ್ಲ? ಅಂದರೆ ಇನ್ನು ಆ ತೊಟ್ಟಲು ಉಪಯೋಗ ಅವ್ರಿಗಿಲ್ಲ, ಅಲ್ಲೇ ಇದೆ. ಈ ಬುದ್ಧಿವಂತರಾದ ಆ ಲೆಕ್ಚರರ್ನ ಹೆಂಡತಿ, ಸರ್ ಅಮ್ಮ ನಿಮ್ಮಲ್ಲಿ ಒಳ್ಳೆ ತೊಟ್ಲಿದೆ ಅಲ್ವಾ ಅಂದರು. ಆ ಮನೆ ಹೆಂಗೆ ಸೇರಿದ್ರು? ಹೌದೌದಿದೆ, ಅದನ್ನು ನನ್ನ ಮಗಳು ಎಲ್ಲ ಉಪಯೋಗಿಸಿದ್ದು ಅಂತ ಹೇಳಿದ್ರೆ ಹೊರತು ಆಯ್ತು ನಿನಗೆ ಕೊಡ್ತೇನೆ ಅಂತಿಲ್ಲ. ಉಪಾಯದಲ್ಲಿ 2 ಮಾತಾಡಿದ್ರು ಕೂಡ ಅವರು ಕೊಡಲಿಲ್ಲ. ಏನು ಕೆಟ್ಟ ಬುದ್ಧಿ ಇದು? ಪೊಸೆಸಿವಿಸಮ್.
ಪೊಸೆಷನ್ ಇರಲಿ, ನನಗಿರಲಿ, ನನಗೆ ಬೇಡ ಆದರೂ ಇರಲಿ. ನಮ್ಮ ಮನೆಯಲ್ಲಿ ಈ ಥರದ ಎಷ್ಟು ವಸ್ತುಗಳಿದೆ ಎಲ್ಲ ತೆಗೆದು ಮಂಚಿನ ಕೆಳಗೆ ಹಾಕಿ ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕಿ ಮುಚ್ಚಿ ಯಾರಾದ್ರು ಗೆಸ್ಟ್ ಬರುವಾಗ ಮರ್ಯಾದೆ ಉಳಿಸ್ಕೋತೀವಿ. ಆಮೇಲೆ ತೆಗೆದ್ರೆ ಹುಲಿ ಕರಡಿ ಎರಡಿಲ್ಲ ಅಲ್ಲಿ. ಎಷ್ಟೊಂದು ಪೊಸೆಷನಿಸಮ್. ಮಹಾತ್ಮ ಗಾಂಧಿ ಅಪೋಸ್ ದಿಸ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಉಳಿದದೆಲ್ಲ ಬಿಸಾಡು, ಕೊಡು ಆಚೆಗೆ. ಕೊಳ್ಳುಬಾಕು ಸಂಸ್ಕೃತಿ. ಹಾಗಾಗಿ ಇವತ್ತೆಲ್ಲ ಇಷ್ಟೆಲ್ಲ ನಡೀತಾ ಇದೆ. ಆದ್ದರಿಂದ ನಾವು ಎಲ್ಲಿವರೆಗೆ ರೆಡ್ಯೂಸ್ ಮಾಡ್ಕೊಳ್ತೇವೆ ನಮ್ಮ ವಾಂಟ್ಸನ್ನು, ನೀಡ್ಸ್ ಮಾತ್ರ ನೋಡಿಕೊಂಡು ಅಗತ್ಯಕ್ಕೆ ಬೇಕಾದಷ್ಟು ಮಾತ್ರವೇ. IIT ಮದ್ರಾಸಿನ ಬಹಳ ದೊಡ್ಡ ಪ್ರೊಫೆಸರ್ ಆಗಿದ್ದವರು, ಸನ್ಯಾಸಿ ಆಗಿದ್ದವರು, ನಿಮಗೆ ಗೊತ್ತಿದೆ, ವೆರಿ ಗ್ರೇಟ್ ಸನ್ಯಾಸಿ ಹೂ ಟೂರ್ಡ್ ಆಲ್ ಓವರ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ವಿವೇಕಾನಂದರ ಅಡ್ಡ ಮಾಡಿದಂಥ ಗೋರ್ಗೋಶವನ್ನು ಕನ್ವರ್ಟ್ ಮಾಡಿದಂತಹ ದೊಡ್ಡ ಮನುಷ್ಯ ಸ್ವಾಮಿ ಪರಮಾನಂದ ಭಾರತಿ ಅವರು, ನನ್ನ ಗುರುಗಳವರು. ಅವರು ಯಾವ್ಯಾವ ಕಡೆ ಹೋಗ್ತಿದ್ರು ಒಂದೇ ಒಂದು ಹೆಗಲ್ ಬ್ಯಾಗ್, ಅದ್ರಲ್ಲಿ ಒಂದು ಎಕ್ಸ್ಟ್ರಾ ಬಟ್ಟೆ ಬಿಟ್ಟರೆ ಡೈರಿ, ಮತ್ತೇನಿಲ್ಲ. ಅರೆ, ಸರಳವಾಗಿ ಬದುಕಲಿಕ್ಕೆ ನಮ್ಗೆ ಆಗುವುದಿಲ್ಲೇನೋ? ಆಗ್ತದೆ, ಪ್ರಯತ್ನ ಮಾಡಿ. ಆ ಸರಳವಾಗಿ ಬದುಕ್ತಿದ್ದವರೇ ನಿಜವಾಗಿ ಸ್ವತಂತ್ರರು. ನನಗೆ ಬೆಡ್ ಆಗಲೇಬೇಕು, ಸೊಳ್ಳೆ ಪರದೆ ಆಗಲೇಬೇಕು, ನಂಗೆ ಅದಾಗಲೇಬೇಕು, ಇದಾಗಲೇಬೇಕು ಅನ್ನುವರಿಗೆ ಅವರು ಅವರ ಬೇಕುಗಳಲ್ಲಿಯೇ ಸಿಕ್ಕು ಬಿದ್ದಿರ್ತಾರಾದ್ರಿಂದ ನಂಬರ್ 1, ವಾಟ್ ಡು ಯು ವಾಂಟ್, ಲಿಮಿಟ್ ಮಾಡ್ಕೊಳ್ಳಿ. ವಾಟ್ ಆರ್ ಯು ಅಫ್ರೈಡ್, ಹೆದರಬೇಡಿ ನೀವು. ಆತ್ಮದಲ್ಲಿ ನಂಬಿಕೆ ಇಟ್ಕೊಂಡು, ಭಗವದ್ ನಂಬಿಕೆ ಇಟ್ಕೊಂಡು ಏನು ಬೇಕೋ ಅದು ಮಾಡಿ. ಥರ್ಡ್ ಒನ್ ಈಸ್, ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡ ಬಂದಿರ್ತಕ್ಕ ಲಾಸ್ಟ್ ಪಾಯಿಂಟ್ ಅಂದರೆ ವಾಟ್ ಡು ಯು ಪ್ರಿಟೆಂಡ್. ಬರೇ ನಾಟಕ 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 ನಾಟಕ. ಅವ್ರು ಕೇಳಿದ್ರು, ಅವರು ಗಿರೀಶ್ ಕಾಸರವಳ್ಳಿ ಅವರು ಆ ಸಿನಿಮಾದಲ್ಲೇ ಹಾಕಿ ಬರುತ್ತೆ, ನನಗೆ ನಾಟಕ ಮಾಡಿ ಗೊತ್ತಿಲ್ಲ ಅಂತ. ಗಾಂಧಿ ಪಾತ್ರ ಮಾಡಿದವನು, ನಾನು ಜೀವನದಲ್ಲೇ ನಾಟಕ ಮಾಡಲಿಲ್ಲ, ನಾನು ಏನಿದೆಯೋ ಅದನ್ನ ಹೇಳ್ಕೊಂಡು ಬದುಕ್ತಾ ಇದ್ದವನು. ದಿಸ್ ಟ್ರಾನ್ಸ್ಪರೆನ್ಸಿ ಆಫ್ ಲೈಫ್, ನಮ್ಮ ಬದುಕಿನ ಈ ಸ್ವಾತಂತ್ರ್ಯವನ್ನು ಇದ್ದದ್ದಿದ್ದಾಗೆ ಹೇಳೋವನಿಗೆ, ಸತ್ಯ ಹೇಳುವವನಿಗೆ ಭಯ ಇಲ್ಲ, ಸುಳ್ಳು ಹೇಳೋವನಿಗೆ ಭಯ. ಯಾಕೆ ಹೇಳಿ? ಆಗ ಆ ಸುಳ್ಳು ಹೇಳಿದೆ, ಈಗ ಇದಕ್ಕೆ ತಕ್ಕ ಹಾಗೆ ಸರಿಯಾಗಿ ಇನ್ನೊಂದು ಸುಳ್ಳು ಹೇಳಬೇಕು ಅಂತ ಆ ಸುಳ್ಳಿನ ಪ್ರಪಂಚವನ್ನು ಕಟ್ಟಿಕೊಂಡು ನಾವು ನಮ್ಮ ಸುಳ್ಳಿಗೆ ನಾವು ಬಂಧಿತರಾಗ್ತೇವೆ. ಆದ್ದರಿಂದ ಇದಾಗಬಾರ್ದು. ಸೊ ವಾಟ್ ಯು ಪ್ರಿಟೆಂಡ್, ಡೋಂಟ್ ಪ್ರಿಟೆಂಡ್. ಕಾಂಟ್ ವಿ ಲಿವ್ ವಿತೌಟ್ ಪ್ರಿಟೆನ್ಷನ್. ಏನು ನಾಟಕ ಮಾಡದೆ ನಮಗೆ ಬದುಕಲಿಕ್ಕೆ ಆಗುವುದಿಲ್ವೇ? ನಮಗೆ ಆಗುವುದಿಲ್ಲ ಅಂತಾದರೆ ನಾನು ನನ್ನ ನಾಟಕಗಳಲ್ಲಿ, ನನ್ನ ವೇಷದಲ್ಲಿ, ನನ್ನ ಭೂಷಣದಲ್ಲಿ, ನನ್ನ ಮುಖವಾಡಗಳಲ್ಲೇ ನಾನು ಸಿಕ್ಕಿಬಿದ್ದಿದ್ದೇನೆ. ನಾನು ಈ ಟ್ರೈನಿಂಗ್ ಎಲ್ಲ ಮಾಡುವಾಗ ಚುನಾಯಿತರಿಗೆ ಮಾಡಬೇಕಾಗಿತ್ತು. ಬಹಳ ದೊಡ್ಡ ಕುಂದಾಪುರದ ಸೀಮೆಯ ಒಬ್ಬ ನಾಯಕ, ಲೀಡರ್, ಬಹಳ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದಂಥವ್ರು, ಅವರು ನನ್ನ ಟ್ರೈನಿಂಗಲ್ಲಿ ಕೂತ್ಕೊಂಡಿದ್ದಾರೆ. ಆವಾಗ ಈ ಪಾಠ ಆದಮೇಲೆ, ಸರ್ ನನ್ನ ಮುಖವಾಡಗಳನ್ನು ಕಳಿಸಿ ನಾನು ನನ್ನ ಮುಖವನ್ನು ನೋಡಬೇಕಂದ್ರೆ, ಅಯ್ಯೋ ಎಷ್ಟೊಂದು ಮುಖವಾಡ ಇದೆ ಅಂತಾದರೆ ಇನ್ನು ಎಷ್ಟು ಸಮಯ ಬೇಕೋ ಈ ಮುಖವಾಡ ಕಳಿಸ್ಲಿಕ್ಕೆ. ನಮ್ಮ ಈ ಪ್ರಿಟೆನ್ಷನ್ಸ್ನೆಲ್ಲ ಕೆಳಗೆ ಹಾಕಿ ಕೆಳಗೆ ಐ ಆಮ್ ವಾಟ್ ಐ ಆಮ್, ನಾನು ಏನಾಗಿದ್ದೇನೆ ಹಾಗೆಯೇ ನಿಂತುಕೊಂಡವನೇ ನಿಜವಾದ ಸ್ವತಂತ್ರ ಜೀವಿ. ಮಹಾತ್ಮ ಗಾಂಧಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಯಾಕೆ? ಅವ್ರು ನಿಜವಾದ ಸ್ವತಂತ್ರ ಜೀವಿ. ಇದನ್ನೆಲ್ಲ ಕಳಿಸ್ಕೊಂಡು ಹೋಗ್ಬಿಟ್ರು. ಒಬ್ಬ ವಿದ್ಯಾವಂತನಾದವನು ಟ್ರಾನ್ಸ್ಪರೆಂಟ್ ಪರ್ಸನ್ ಆಗಿರಬೇಕು. ಅವನು ಮುಖವಾಡಗಳನ್ನು ಹಾಕುವಂತಾಗಬಾರ್ದು. ನೋ ಪ್ರಿಟೆನ್ಷನ್ಸ್, ನೋ ಫಿಯರ್, ನೋ ವಾಂಟ್ಸ್, ಓನ್ಲಿ ನೀಡ್ಸ್. ಆದ್ದರಿಂದ ರೆಡ್ಯೂಸ್, ಆಮೇಲೆ ರೆಫ್ಯೂಸ್ ಅಂದ್ರೇನು? ನಾವು ಬಹಳಷ್ಟು ವಸ್ತುಗಳನ್ನ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಇದ್ದೀವಿ. ನಾನ್ಸೆನ್ಸ್. ಕ್ಯಾಲಸ್ ವೇಸ್ಟ್ ಆಫ್ ಹ್ಯೂಮನ್ ರಿಸೋರ್ಸ್, ಕ್ಯಾಲಸ್ ವೇಸ್ಟ್ ಆಫ್ ನ್ಯಾಚುರಲ್ ರಿಸೋರ್ಸ್. ಈಗ ಸರ್ ಇದೆಲ್ಲ ರಿಪೇರಿಗೆ ಅಂಗಡಿಗಳಿಲ್ಲ ಸರ್, ಈಗ ರಿಪೇರಿ ಇಲ್ಲ, ಅದು ಯೂಸ್ ಆ್ಯಂಡ್ ಥ್ರೋ. ಅಯ್ಯೋ ದೇವ್ರೆ, ಎಲ್ಲ ಎಲ್ಲಿಂದ ಬಂತಿದ್ದು ಅಮೆರಿಕನ್ ಯುರೋಪಿಯನ್ ಕಲ್ಚರ್? ಯೂಸ್ ಆ್ಯಂಡ್ ಥ್ರೋ ಅಂದರೆ ಆರ್ ವಿ ನಾಟ್ ರೈಡಿಂಗ್ ಅಪಾನ್, ಆರ್ ವಿ ನಾಟ್ ರೇಪಿಂಗ್ ದ ನ್ಯಾಚುರಲ್ ರಿಸೋರ್ಸಸ್ ಆಫ್ ದಿಸ್ ಕಂಟ್ರಿ? ಇದು ಸ್ವತಂತ್ರ ದೇಶದ ಲಕ್ಷಣ. ಇದು ಎಷ್ಟೆಷ್ಟು ಕಷ್ಟಪಟ್ಟರು ಕೂಡ ಭಾರತದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಯ್ತು. ಯಾಕೆಂದರೆ ನಮ್ಮ ಕುಟುಂಬಗಳಲ್ಲೂ ಕೂಡ ಅಚ್ಚುಕಟ್ಟಾಗಿ ಸೆಲ್ಫ್ ಸಫಿಷಿಯೆಂಟ್ ಆಗಿ ಬದುಕುವುದನ್ನು ಅಭ್ಯಾಸ ಮಾಡಿಸಿದ್ರು ನಮ್ಮ ಅಪ್ಪ ಅಮ್ಮ ಎಲ್ಲ. ಆದ್ದರಿಂದ ರೆಫ್ಯೂಸ್ ಸಂಪತ್ತು ಅಮೂಲ್ಯವಾದದ್ದು. ರೀಸೈಕಲ್ ನೋಡಿ ಎಷ್ಟು ಚೆನ್ನಾಗಿದೆ, ರೀಸೈಕಲ್ ಮತ್ತೆ ಮಾಡಬೇಕಾಗ್ತದೆ. ಆಮೇಲೆ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿಗೆ ಬೇಕಾಗಿ ನಾವು ಸ್ವಾರ್ಥ ಲೋಭವನ್ನು ಬಿಟ್ಟು ಪ್ರಕೃತಿಯ ಜೊತೆಗೆ ನಾವು ಬಾಳುವಂತೆ ಆಗಬೇಕು ಎನ್ನುವುದು ಇಲ್ಲಿಯ ಮುಖ್ಯವಾದ ತತ್ವ. ಮತ್ತು ಕಡೆಯದಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನೇ ನಾನು ಕೋಟ್ ಮಾಡ್ತೇನೆ. ಯಾಕೆಂದರೆ ಅವರ ಪದ್ಯಗಳು ನನಗೆ ಬಹಳ ಇಷ್ಟ. ನಾನು ಲಿಟ್ರೇಚರ್ ಮ್ಯಾನ್ ಆದ್ದರಿಂದ ಬಹಳ ಪದ್ಯ ಇಷ್ಟ. ಹಾಗಾದರೆ ನಮ್ಮ ದೇಶ ನಿಜವಾಗಿ ಸ್ವತಂತ್ರವಾಗಬೇಕು ಅಂತಾದರೆ, ನಾನು ಸ್ವತಂತ್ರನಾಗಬೇಕಂತಾದರೆ, ನಿಮ್ಮ ಪರ್ಸನಲ್ ಲೈಫ್ನಲ್ಲಿ ನೀವು ಆಗಬೇಕು ಅಂತಾದರೆ, ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ನೀವು ಸ್ವತಂತ್ರ ಆಗಬೇಕು ಅಂತಾದರೆ, ನಿಮ್ಮ ಅಕಾಡೆಮಿಕ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ನಲ್ಲಿ ನೀವು ಸ್ವತಂತ್ರ ಆಗಿರಬೇಕು ಅಂತಾದರೆ, ಈವನ್ ದಿ ಸ್ಟೂಡೆಂಟ್ಸ್ ಸ್ವತಂತ್ರ ಆಗಿರಬೇಕು ಅಂತಾದರೆ, ಸಿ ವೆದರ್ ಯು ಹ್ಯಾವ್ ಆಲ್ ದೀಸ್ ಥಿಂಗ್ಸ್. ದಿಸ್ ಐ ಬೈಂಡ್ ಅಪ್. ಇಷ್ಟು ಸ್ವಲ್ಪ ನಾನು ಮುಗಿಸ್ತೇನೆ. ಮೊದಲನೇದು, ವೇರ್ ದಿ ಮೈಂಡ್ ಈಸ್ ವಿಥೌಟ್ ಫಿಯರ್. ನನ್ನ ಮೈಂಡಲ್ಲಿ ಯಾವುದೇ ಫಿಯರ್ ಇಲ್ಲ, ಭಯವೇ ಇಲ್ಲದ ಮನಸ್ಸು ಆಗಿದೆಯಾ?
ಇಲ್ಲ, ಕಂಡಪಟ್ಟ ಭಯ ಇದೆ. ನಂಬರ್ 1, ವೇರ್ ದಿ ಹೆಡ್ ಈಸ್ ಹೆಡ್ ಹೈ, ಅಭಿಮಾನದಿಂದ ತಲೆ ಎತ್ತಿ ನಿಂತ್ಕೊಳ್ಳುವಂಥ ಸ್ವಾಭಿಮಾನ ನಂದಿದೆ ಅಂತಾದರೆ ನನ್ನ ಮೈ ಹೆಡ್ ಈಸ್ ಹೆಡ್ ಹೈ ಬಿಕಾಸ್ ಆಫ್ ದಿ ನಾಲೆಜ್. ಒಬ್ಬ ಇಂಟೆಲೆಕ್ಚುಯಲ್ ಇದ್ದಾನೆ ಅಂತಾದರೆ, ಬುದ್ಧಿಜೀವಿ ಇದ್ದಾನೆ ಅಂತಾದರೆ, ಎಷ್ಟು ದೊಡ್ಡ ಮಂತ್ರಿ ಪೊಲೀಸ್ ಎದುರಿಗೆ ಹೊರತು ಕೂತ್ರ ನಮಸ್ಕಾರ ಸರ್ ಅಂತ ನಿಂತ್ಕೊಳ್ಬೇಕು ಹೊರತು ತಲೆ ಬಗ್ಗಿಸಬಾರ್ದು. ಬಿಕಾಸ್ ದಿ ಹೆಡ್ ಈಸ್ ಫುಲ್ ಆಫ್ ನಾಲೆಜ್, ಯು ರೆಸ್ಪೆಕ್ಟ್ ಯುವರ್ ನಾಲೆಜ್ ಆ್ಯಂಡ್ ಸೊ ಡೋಂಟ್ ಬೆಂಡ್ ಡೌನ್. ಆ್ಯಂಡ್ ವೆನ್ ವಿ ವರ್ ಆಸ್ಕ್ಡ್ ಟು ಬೆಂಡ್ ಡೌನ್, ಬ್ರಿಟಿಷರು ನಮ್ಮನ್ನು ಬಗ್ಗಿದ್ರೆ ವಿ ಸ್ಟಾರ್ಟೆಡ್ ಕ್ರಾಲಿಂಗ್. ಸ್ವಾಭಿಮಾನ ಕಳ್ಕೊಂಡು ನಾವು ಈ ದೇಶವನ್ನು ಸ್ವಾತಂತ್ರ್ಯ ಕಳ್ಕೊಂಡ್ವಿ. ನಾವು ಹಾಗಾಗಬಾರ್ದು ಅಂತಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ರೋಟ್ ಏನಂತ, ಮೈಂಡ್ ಈಸ್ ವಿಥೌಟ್ ಫಿಯರ್, ದ ಹೆಡ್ ಈಸ್ ಹೆಡ್ ಹೈ ಆ್ಯಂಡ್ ವೆರ್ ದಿ ನಾಲೆಡ್ಜ್ ಇಸ್ ಫ್ರೀ. ನಮ್ಮ ಜ್ಞಾನವು ಸಂಪೂರ್ಣ ಸ್ವತಂತ್ರವಾಗಿ ವಿರಾಜಮಾನವಾಗ್ತಾ ಇದೆಯಾ? ನಮ್ಮ ಜ್ಞಾನಕ್ಕೆ ಬೇರೆ ಬೇರೆ ಸಿಕ್ಕುಗಳು ಗಂಟುಗಳಾಗಿದೆಯಾ? ಇದು ಬಹಳ ಸೂಕ್ಷ್ಮವಾದ ಫಿಲಸಾಫಿಕಲ್ ಕ್ವೆಶ್ಚನ್. ಇದು ಸೂಕ್ಷ್ಮವಾಗಿ ಇದು ಮಾಡಬೇಕು. ಫಿಲಸಾಫಿಕಲ್ ಕ್ವೆಶ್ಚನ್ ಕೂಡ ಮತ್ತೆ ಮರ್ತೋಗ್ತದೆ ಸರ್. ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಯೂನಿವರ್ಸಿಟಿಯ ಅಕಾಡೆಮಿಕ್ ಕೌನ್ಸಿಲಲ್ಲಿ 6 ವರ್ಷ ಇದ್ದವು ನಾನು. ಶಿಕ್ಷಕರಿಂದ ಚುನಾಯಿತನಾಗಿ ಗೆದ್ದು ಬಂದವನು. ಅಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಬಂದಂಥ ಒಂದು ಐಡಿಯಾವನ್ನು ಮತ್ತೆ ರಿಪೀಟ್ ಮಾಡ್ತಾನೆ. CN ರಾಮಚಂದ್ರನ್ ನಾವೆಲ್ಲ ಮೂವ್ ಮಾಡಿದಂಥದ್ದು, ಫಿಲಾಸಫಿ ಶುಡ್ ಬಿ ಅ ಪಾರ್ಟ್ ಆಫ್ ಕರಿಕ್ಯುಲಮ್ ಇನ್ ದಿ ಯೂನಿವರ್ಸಿಟಿ. ಡಾಕ್ಟರೇಟ್ ಅಂದರೆ ಡಾಕ್ಟರ್ ಆಫ್ ಫಿಲಾಸಫಿ. ಫಿಸಿಕ್ಸ್ ಅಲ್ಟಿಮೇಟ್ಲಿ ಒಂದು ಫಿಲಾಸಫಿಯೇ, ಕೆಮಿಸ್ಟ್ರಿ ಒಂದು ಫಿಲಾಸಫಿಯೇ, ಪೊಲಿಟಿಕಲ್ ಸೈನ್ಸ್ ಅಲ್ಟಿಮೇಟ್ಲಿ ಫಿಲಾಸಫಿಯೇ. ಆ ಫಿಲಾಸಾಫಿಕಲ್ ಲೆವೆಲ್ನಲ್ಲಿ ನಿಮ್ಮ ಜ್ಞಾನ ನಿಲ್ತು ಅಂತ ಆದರೆ ಮಾತ್ರವೇ ಅದು ಪರಮಾರ್ಥ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದಾಗ್ತದ್ರಿಂದ ಈ ಭಾರತವು ಅತ್ಯಂತ ಹೆಮ್ಮೆ ಪಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಫಿಲಾಸಫಿ. ಅದನ್ನು ತಾವು ಪುತ್ತೂರಿನ ಒಂದು ಕಾಲೇಜಿಗೆ ಕೊಟ್ಟಿದ್ದೀರಿ. ಮಣಿಪಾಲದಲ್ಲಿ ಆರಂಭವಾಗಿದೆ ಫಿಲಾಸಫಿ. ಅದನ್ನು ತತ್ವಜ್ಞಾನವನ್ನು ಓದಬೇಕು. ತತ್ವಜ್ಞಾನ ಚೆನ್ನಾಗಿ ಓದಬೇಕಾದ್ರೆ ಸಂಸ್ಕೃತ ಜ್ಞಾನ ಚೆನ್ನಾಗಿರಬೇಕು. ನಾನು ಸಂಸ್ಕೃತವನ್ನು ಒಂದು ಮಾತ್ರದಿಂದಲ್ಲ, ನಿಮಗೆ ಸಂಸ್ಕೃತ ಇದೆ ಅಂತಾದರೆ ದಟ್ ಈಸ್ ಎ ಪವರ್ಫುಲ್ ಟೂಲ್ ಇನ್ ಯುವರ್ ಹ್ಯಾಂಡ್. ಆಗಲಿ, ನಾಲೆಜ್ ಇಸ್ ಫ್ರೀ. ಮತ್ತು ದಿ ವರ್ಲ್ಡ್ ಈಸ್ ನಾಟ್ ಬ್ರೋಕನ್ ಇನ್ ಟು ಪೀಸಸ್ ಬೈ ಡೊಮೆಸ್ಟಿಕ್ ವಾಲ್ಸ್, ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್. ನಮ್ಮ ನಡುವೆ ಬೇಲಿ ಹಾಕ್ಕೊಂಡು ನಾವು ನಮ್ಮ ಮನೆಯಲ್ಲೇ ಸಣ್ಣ ಕಾಂಪೌಂಡ್ ಹಾಕ್ಕೊಂಡು ಸಣ್ಣ ಮಾಡಿಬಿಟ್ಟು ಆ ಬೇಲಿಗಳನ್ನೆಲ್ಲ ಕಿತ್ತೆಸು. ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಲ್ಲ ಮಕ್ಕಳು ಇರ್ತಾರೆ. ಚಿಕ್ಕ ಮಕ್ಕಳು ನೋಡಿ, ಅವ್ರ ಮನೆ ಇವ್ರ ಮನೆ ಅಂತಿಲ್ಲ, ಆ ಜಾತಿ ಮನೆ ಈ ಜಾತಿ, ಎಲ್ಲ ಮನೆಗಳಿಗೆ ಹೋಗುವ ಹಾಗೆ ಮಗುವಾಗು, ನಮ್ಮ ಮನಸ್ಸನ್ನು ಮಗು ತರಹ ಮಾಡಿಬಿಡಬೇಕು ಅನ್ನೋದು DVG ಅವರ ಮಾತು. ಮಗುವಾಗೆಲ್ಲ ಮನಸ್ಸನ್ನು ಮಗು ಥರ ಮಾಡಿಬಿಟ್ರೆ ಈ ರಿಸ್ಟ್ರಿಕ್ಷನ್ಸ್ ಆಫ್ ಲ್ಯಾಂಗ್ವೇಜ್, ಕಾಸ್ಟ್, ಕ್ರೀಡ್ ಅದೆಲ್ಲ ಇಲ್ವೇ ಇಲ್ಲ. ಎಲ್ಲರ ಜೊತೆ ಖುಷಿಯಾಗಿ ಅಬ್ದುಲ್ ಕಲಾಂ ಅಂತಹ ಅಷ್ಟು ದೊಡ್ಡವರಾದರೂ ಮಗು ತರಹ ಇರ್ತಾ ಇದ್ರು. ನಾವೆಲ್ಲರೂ ಕೂಡ ನಮ್ಮ ಮನಸ್ಸನ್ನು ಮಗು ತರಹ ಮಾಡ್ತೀವಿ ಅಂತಾದರೆ ಆಗ್ತದೆ. ಆ್ಯಂಡ್ ದಿ ವರ್ಡ್ಸ್ ಕಮ್ ಔಟ್ ಆಫ್ ದಿ ಡೆಪ್ತ್ ಆಫ್ ಟ್ರುತ್. ನಮ್ಮ ಬಹಳ ಜನರ ಮಾತು ಕೇಳಿದರೆ ಅವ ಹಾಗೆ ಹೇಳ್ದ, ಅದು ಸತ್ಯವೋ ಅಂತ ಪ್ರಶ್ನೆ ಮಾಡುವ ದುರ್ಗತಿ. ಅದ್ರ ಬದಲು ಮೈ ವರ್ಡ್ಸ್ ಕಮ್ ಔಟ್ ಫ್ರಮ್ ದಿ ಡೆಪ್ತ್ ಆಫ್ ಟ್ರುತ್, ಸತ್ಯದಿಂದ ಹೊರಗೆ ಬರ್ತಾ ಇದೆ. ಆ್ಯಂಡ್ ಐ ಏಮ್ ಟುವರ್ಡ್ಸ್ ಪರ್ಫೆಕ್ಷನ್. ನಾನು ಆಗ ಹೇಳಿದೆ, ನನ್ನ ಸಬ್ಜೆಕ್ಟಲ್ಲಿ ನಾನು ಎಕ್ಸ್ಪರ್ಟ್ ಆಗ್ತೇನೆ. ಐ ಗೋ ಫಾರ್ ಪರ್ಫೆಕ್ಷನ್. ಪರ್ಫೆಕ್ಷನ್ ಅಂದರೆ ನನ್ನ ದೇಹ, ಬುದ್ಧಿ, ಮನಸ್ಸು ಮತ್ತು ನನ್ನ ವ್ಯಕ್ತಿತ್ವವನ್ನೇ ನಾನು ಪರ್ಫೆಕ್ಟ್ ವ್ಯಕ್ತಿಯಾಗಿ ಮಾಡ್ತಾ ಇದ್ದರೆ, ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಆಸ್ ಗುರು. ಆ ಗುರುತ್ವ ಯಾರಿಗಿದೆ ಅವರಿಗೆ ಮಾತ್ರ ಸ್ವಾತಂತ್ರ್ಯ ಇದೆ. ರೈಟ್? ಆ್ಯಂಡ್ ಐ ಡೋಂಟ್ ಲೂಸ್ ಮೈ ರೀಸನಿಂಗ್. ಯಾವುದೇ ಕಾರಣಕ್ಕೆ ನಾನು ತರ್ಕ ವಿಚಾರಶೀಲತೆಯನ್ನು ನಾನು ಕಳ್ಕೊಳ್ಳೋದಿಲ್ಲ. ರೀಸನ್ ಹ್ಯಾಸ್ ನಾಟ್ ಲಾಸ್ಟ್ ಇಟ್ ಸೆಲ್ಫ್. ಆ್ಯಂಡ್ ಐ ಸ್ಟ್ರಾಂಗ್ಲಿ ಸ್ಟ್ಯಾಂಡ್ ಅಗೇನ್ಸ್ಟ್ ಆಲ್ ದಿ ಡೆಡ್ ಹ್ಯಾಬಿಟ್ಸ್. ಹಿಂದೆ ಯಾರು ನಮ್ಮ ಅಪ್ಪ ಮಾಡಿದ್ದ, ನಮ್ಮ ಅಜ್ಜ ಮಾಡಿದ್ದ, ಅವರು ತಿಳ್ಕೊಳ್ಳದೆ ತಪ್ಪು ಮಾಡಿದ್ರು. ಆದ್ದರಿಂದ ಯು ಶುಡ್ ಹ್ಯಾವ್ ದಿ ಕರೇಜ್ ಟು ಬ್ರೇಕ್ ಆಲ್ ದೀಸ್ ಬಾಂಡೇಜಸ್. ನಮ್ಮನ್ನು ಸಿಕ್ಕಿ ಬೀಳಿಸಿರ್ತಕ್ಕಂಥ ಈ ಬಾಂಡೇಜಸ್ಸನ್ನು ಕಿತ್ತು ಹಾಗುವಂತಹ ಇನ್ ಟು ದಟ್ ಹೆವನ್ ಆಫ್ ಫ್ರೀಡಮ್. ಮೈ ಫಾದರ್, ಆ ಭಗವಂತನೇ, ಆ ಸ್ವತಂತ್ರ ಸ್ವರ್ಗಕ್ಕೆ ಲೆಟ್ ಮೈ ಕಂಟ್ರಿ ಅವೇಕ್. ಆ ಸ್ವತಂತ್ರ ಸ್ವರ್ಗಕ್ಕೆ ನನ್ನ ನಾಡು ಏಳಲಿ ಏಳಲಿ ಏಳಲಿ. ಈ ಅದ್ಭುತ ಅವಕಾಶಕ್ಕೋಸ್ಕರ ವಂದನೆಗಳು, ನಮಸ್ಕಾರ. ನಿರರ್ಗಳವಾದ ಮತ್ತು ವಿಸ್ತಾರವಾದ ಒಂದು ನೆಲೆಯಿಂದ ವಿವೇಕಯುತವಾದ ಮಾತುಗಳನ್ನು, ಅದು ಉಪನಿಷತ್ತಿನಿಂದ ತೊಡಗಿ ಠಾಗೋರ್ವರೆಗೆ, ಅಬ್ದುಲ್ ಕಲಾಮರಿಂದ ತೊಡಗಿ ಕಾರಂತರವರೆಗೆ ವಿಸ್ತಾರವಾದ ವಿಚಾರಗಳ ಧಾರೆಯನ್ನು ಎರೆದಿದ್ದೀರಿ. ನಿಮ್ಮ ವಿವೇಕದ ಮಾತುಗಳು ನಮ್ಮೆಲ್ಲರ ಹೃದಯದಲ್ಲಿ ಕೂತಿವೆ ಸರ್. ಗೌರವಪೂರ್ವಕವಾದಂಥ ವಂದನೆಗಳು ತಮಗೆ. ಇದೀಗ ವಿಶ್ವವಿದ್ಯಾನಿಲಯದ ಪರವಾಗಿ ಇವತ್ತು ಅತಿಥಿಗಳಾಗಿ ಬಂದು ವಿಚಾರ ಪ್ರಚೋದಕ ಮಾತುಗಳನ್ನಾಡಿದ ಅತಿಥಿಗಳಾದ
ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿಯವರಿಗೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PS ಎಡಪಡಿತಾಯ ಅವರು ಪುಸ್ತಕ ಸ್ಮರಣಿಕೆಯನ್ನು ನೀಡಬೇಕು ಅಂತ ಅತ್ಯಂತ ಗೌರವದಿಂದ ವಿನಂತಿಸ್ತಾ ಇದ್ದೇನೆ. ವಂದನೆಗಳು ಸರ್. ಇದೀಗ ಒಂದು ದೇಶಭಕ್ತಿ ಗೀತೆ ನಿಮ್ಮಲ್ಲಿ. ಜಯತಿ ಜಯತಿ ಭಾರತ ಮಾತಾ ಬುಧಗೀತ, ಜಯತಿ ಜಯತಿ ಭಾರತ ಮಾತಾ ಬುಧಗೀತ, ನಿಖಿಲ ಮತವನ ನಿರತ ನತ ಜನ ಸುಖಿತ, ನಿಖಿಲ ಮತವನ ನಿರತ ನತ ಜನ ಸುಖಿತ, ಜಯತಿ 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 ಜಯತಿ. ಸುಶ್ರಾವ್ಯವಾಗಿ ಹಾಡಿದ ಚಿನ್ಮಯಿ, ಶ್ರೀವಾಣಿ ಕರ್ಕುಂಜೆ ಹಾಗೂ ಕೀಬೋರ್ಡಿನ ಸಹಕಾರವನ್ನು ನೀಡಿದ ಪ್ರವೀಣ್ ಪ್ರಭು ಇವರಿಗೆ ವಂದನೆಗಳು.